ಸೊ ಸಭೆಗೆ ಬಂದ ಮೇಲೆ ಹೇಳ್ತಾರೆ, ನಂಬಿಕೆ ಇಲ್ಲ ಅಂದರೆ, ನಂಬಿಕೆ ಇಲ್ಲದೆ ಒಬ್ಬ ಸಭೆಗೆ ಹೆಂಗೆ ಬರ್ತಾನೆ ಅದು ಹೇಳಿ. ಸಭೆಯಲ್ಲಿ ಎಲ್ಲರೂ ಕುಂಡ್ರಿಸ್ಬಿಟ್ಟು ನಾವೇನು ಹೇಳ್ತೀವಿ ಗೊತ್ತಾ, ನಿನಗೆ ನಂಬಿಕೆ ಇಲ್ಲ ಅಂದರೆ ಅಂತ ಎಲ್ಲರೂ ಹೇಳ್ತಾರೆ. ನಾನೇನು ಹೇಳ್ತೀನಿ, ನಂಬಿಕೆ ಇಲ್ಲದೆ ಅವನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಲ್ಲೂ ಮುಖ ತೊಳ್ಕೊಂಡು ಬಟ್ಟೆ ಹಾಕ್ಕೊಂಡು ಬಂದು ಚರ್ಚಿಗೆ ಕುಂತವನೆ. ಬೆಲೆ ಕಟ್ಟಕ್ಕಾಗದೇ ಇರುವಂಥ ರಕ್ಷಣೆನ ನೀನು ಸಾಧಾರಣವಾದ ನಿನ್ನ ನಂಬಿಕೆಯಲ್ಲಿ ನೀನು ತೊಗೊಂಡಿದ್ಯಾ ಅಂದಮೇಲೆ ಬೇರೆ ಯಾವುದಪ್ಪ ನಿನ್ನ ನಂಬಿಕೆಯಲ್ಲಿ ತೊಗೊಳಕ್ಕಾಗಲ್ಲ ಈ ಲೋಕದಲ್ಲಿ. ಎಲ್ಲ ಕಾಗೆಗಳು ಎಲ್ಲ ಪಕ್ಷಿಗಳು ದೇವ್ರು ನೋಡಿ ಮೊರೆ ಇಡ್ತಾಯಿತ್ತಂತೆ. ಸೊ ಕಾಗೆಗಳ ಮೊರೆಯನ್ನೇ ಕೇಳುವಂಥ ದೇವರು. ಕಾಗೆ ಭಾಷೆನೇ ಅರ್ಥ ಆಗುತ್ತೆ, ಮಕ್ಕಳ ಭಾಷೆ ಅರ್ಥ ಆಗಲ್ವಾ? ಏನಪ್ಪ ನೀನು ಮಾತಾಡ್ತಾ ಇದೆಯಾ? ಸೊ ನಾವು ಒಂದು ಬಫೆ ಒಳಗಡೆ ಹೋಗಿದ ತಕ್ಷಣ ಅದು ಪ್ರಾರ್ಥನೆ ಅನ್ನೋದು ಹಂಗೆ. ನೀನು ಒಳಗಡೆ ಹೋಗ್ಬಿಟ್ರೆ ಇಷ್ಟೊತ್ತೇ ಪ್ರೇಯರ್ ಮಾಡಬೇಕಾ ಪಾಸ್ಟರ್, 2 ಇಡ್ಲಿಯಲ್ಲೇ ವಾಪಸ್ ಓಡಿ ಬಂದುಬಿಡ್ಲಾ? ನೀನು ಒಳಗಡೆ ಹೋದಲ್ಲ, ನಿನಗೆ ಎಷ್ಟು ಹೊಟ್ಟೆ ತುಂಬ ತಿನ್ನಬೇಕೋ ಅಷ್ಟು ಹೊಟ್ಟೆ ತುಂಬ ತಿಂದುಬಿಟ್ಟು ನೀನು ಆಚೆ ಬಾ. ಯಾಗೊತ್ತಾ, ಪ್ರಾರ್ಥನೆ ಅನ್ನೋದು ನಿನಗೆ ತೃಪ್ತಿ ಆಗೋಷ್ಟು ಪ್ರೇಯರ್ ಮಾಡಬೇಕು. 1 ಅವರೇ ಪ್ರೇಯರ್ ಮಾಡಬೇಕು, 10 ನಿಮಿಷನೇ ಪ್ರೇಯರ್ ಮಾಡಬೇಕು, 1.5 ಅವರೇ ಪ್ರೇಯರ್ ಮಾಡಬೇಕು. ಕೆಲವ್ರು ಹೇಳ್ತಾರೆ 1 ದಿನಕ್ಕೆ 2 ಅವರ್ 40 ನಿಮಿಷ ಪ್ರೇಯರಲ್ಲಿ ಕುಂತ್ಕೊಬೇಕಂತ. ಯಾಕಂದರೆ ಅವತ್ತಿನ ಟೈತ್ ಅಂತೆ ಅದು. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಈ ದಿನದಲ್ಲೂ ಸಹ ಪ್ರಾರ್ಥನೆ ಬಗ್ಗೆ ಕೆಲವೊಂದು ಕಾರ್ಯಗಳನ್ನು ನಾವು ನೋಡೋಣ. ಪ್ರಾರ್ಥನೆ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಟಾಪಿಕ್. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇನ್ನೂ ದೇವರೊಂದಿಗೆ ಐಕ್ಯಪಡಿಸುತ್ತೆ. ಆದರೆ ಇವತ್ತು ಪ್ರಾರ್ಥನೆ ಅನ್ನೋ ಸಬ್ಜೆಕ್ಟಲ್ಲಿ ಅನೇಕರು ದೇವರನ್ನು ಬಿಟ್ಟು ದೂರ ಓಡೋಗೋ ಥರ ಇವತ್ತು ಅನೇಕರು ಟೀಚ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ನಾವು ತಿಳ್ಕೊಬೇಕು, ಭಾಳ ಮುಖ್ಯವಾದದ್ದು. ಒಂದು ಪ್ರಶ್ನೆಯೊಂದಿಗೆ ಈ ಸರ್ವಿಸ್ನ ಆರಂಭ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕ್ರೈಸ್ತರು ಕೆಟ್ಟ ಮಾತು ಮಾತಾಡ್ಬೋದಾ? ಕೆಟ್ಟ ಮಾತು ಮಾತಾಡಬಾರ್ದು, ಯಾಕಂದರೆ ಅದು ಕೆಟ್ಟ ಮಾತು, ರೈಟ್? ಓಕೆ, ಬೇರೆ ಆನ್ಸರ್. ಯಾಕೆ ಮಾತಾಡಬಾರ್ದು ನೋಡಿ, ಮೆಸೇಜೇ ವಾಟ್ ಎ ಜಾಯ್ಫುಲ್ ಆಗಿ ಸಂತೋಷವಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹಾಗೇ ಎಲ್ಲರೂ ಭಯಭಕ್ತಿಯಿಂದ ಹೆಂಗಲ್ಲ, ಜಾಯ್ಫುಲ್ಲಾಗಿ ಲೆಟ್ ಅಸ್ ಸ್ಟಾರ್ಟ್ ಜಾಯ್ಫುಲ್ಲಿ. ಓಕೆ, ರೈಟ್. ಹೇಳಿ, ಯಾಕೆ ಕೆಟ್ಟ ಮಾತು ಮಾತಾಡಬಾರ್ದು? ಕೆಟ್ಟ ಮಾತು ಮಾತಾಡೋದು ಸೈತಾನನ ಕೆಲಸ. ನಾವು ದೇವ್ರ ಮಕ್ಕಳು ಮಾತಾಡಬಾರ್ದು. ವೆರಿ ಗುಡ್. ನೆಕ್ಸ್ಟ್ ಆನ್ಸರ್ ಇನ್ನೂ ಹತ್ರ ಬಂದುಬಿಟ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ರೈಟ್ ಆನ್ಸರ್ ಬೇಕು. ಪವಿತ್ರಾತ್ಮನನ್ನು ದುಃಖಪಡಿಸಬಾರ್ದು. ಓಕೆ, ಹತ್ರ ಬಂದುಬಿಟ್ರೆ ಇನ್ನೂ ಸ್ವಲ್ಪ. ಓಕೆ, ಒಂದು ಆನ್ಸರು ಹತ್ರ ಇರೋ ಆನ್ಸರ್ನ ನಾನು ಎತ್ಕೊಳ್ಳೋಣ. ಇವಾಗ ಪೀಟರ್ ಹೇಳ್ದಂಗೆ ವಿ ಶುಡ್ ನಾಟ್ ಗ್ರೀವ್ ಹೋಲಿ ಸ್ಪಿರಿಟ್. ನಾವು ಮಾತಾಡಿದ್ರೆ ಯಾರನ್ನ ದುಃಖಪಡಿಸ್ತೀವಿ? ನಾವು ಕೆಟ್ಟ ಮಾತಾಡೋದು ದೇವ್ರಿಗೆ ಕೇಳಿಸುತ್ತಾ ಇಲ್ವಾ? ಕೆಟ್ಟ ಮಾತೇ ದೇವ್ರಿಗೆ ಕೇಳಿಸುತ್ತೆ ಅಂದರೆ ನೀನು ಪ್ರಾರ್ಥನೆ ಕೇಳದೇ ಇರ್ತಾರಾ? ನಾವು ಕೆಟ್ಟ ಮಾತು ಮಾತಾಡೋದಕ್ಕೆ ಎಷ್ಟು ಯೋಚನೆ ಮಾಡ್ತೀವಿ ಅಂದರೆ ಇಟ್ ವಿಲ್ ಗ್ರೀವ್ ಹೋಲಿ ಸ್ಪಿರಿಟ್. ಅಂದರೆ ನಾನು ಮಾತಾಡೋ ಕೆಟ್ಟ ಮಾತು ದೇವ್ರಿಗೆ ದುಃಖ ಆಗುತ್ತೆ, ಅಂದರೆ ನಾನು ಮಾತಾಡೋದು ದೇವ್ರಿಗೆ ಕೇಳಿಸುತ್ತೆ, ಅದಕ್ಕೆ ನಾನು ಸರಿಯಾಗಿ ಮಾತಾಡಬೇಕು ಅಂತ ಇಷ್ಟು ನೀನು ಯೋಚನೆ ಮಾಡೋದಾದರೆ, ಕೆಟ್ಟ ಮಾತು ಮಾತಾಡೋದಕ್ಕೆ ನೀನು ಇಷ್ಟು ಯೋಚನೆ ಮಾಡೋದಾದರೆ ನಿನ್ನ ಪ್ರಾರ್ಥನೆ ಕೇಳಲ್ಲ ದೇವರು ಅಂತ ಯಾರು ಹೇಳಿದ್ದು ನಿನಗೆ? ಈ ರೀತಿ ಹೇಳ್ತೀನಿ, ಕೆಟ್ಟ ಮಾತುಗಳನ್ನೇ ಕೇಳಿಸ್ಕೊಳ್ಳುವಂಥ ದೇವರು. ಅಪ್ಪ ತಂದೆ ಅಂತ ಕರೆಯೋ ಮಾತನ್ನು ಕೇಳಿಸ್ಕೊಳ್ಳಲ್ವಾ? ವಾಟ್ ಎ ಗ್ಲೋರಿಯಸ್ ಫಾದರ್ ವಿ ಹ್ಯಾವ್, ವಾಟ್ ಎ ಗ್ಲೋರಿಯಸ್ ಗಾಡ್ ವಿ ಹ್ಯಾವ್. ಎಷ್ಟು ಒಳ್ಳೆ ದೇವರು, ಓ ಮೈ ಗಾಡ್. ಸೊ ನಾವು ಮಾತನಾಡುವ ಒಂದೊಂದು ಮಾತುಗಳನ್ನು ಸಹ ದೇವರು ಕೇಳಿಸ್ಕೊಳ್ತಾರೆ. ಸೊ ನನ್ನ ಪ್ರಾರ್ಥನೆ ಇವತ್ತು ಅನೇಕರ ಪ್ರಶ್ನೆ ಏನು ಗೊತ್ತಾ, ಪಾಸ್ಟರ್ ನಾನು ತುಂಬ ದಿವಸದಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾರಾ ಇಲ್ವಾ ಅನ್ನೋ ಡೌಟಲ್ಲಿ ನಾವಿದ್ದೀವಿ ಅಂತ. ನಾನೇನು ಹೇಳ್ತೀನಿ ಅಂದರೆ, ನೀನು ಮಾತನಾಡೋ ಕೆಟ್ಟ ಮಾತೇ ದೇವ್ರು ಕೇಳಿಸ್ಕೊಳ್ತಾ ಇದ್ದಾರೆ ಅಂದರೆ ನಿನ್ನ ಪ್ರಾರ್ಥನೆ ಕೇಳಲ್ಲ ಅಂತ ಯಾರಮ್ಮ ಹೇಳಿದ್ದು ನಿನಗೆ? ಸೊ ಎಲ್ಲವನ್ನ ಕೇಳಿಸಿಕೊಳ್ಳುವಂಥ ದೇವರು. ಆಮೇನ್. ನೋಡಿ, ಇನ್ನೊಂದು ವಾಕ್ಯನ ಅದಕ್ಕೆ ಎಕ್ಸಾಂಪಲ್ ನಾನು ಕೊಡ್ತೀನಿ. ಸ್ಯಾಮ್ಸ್ 94, ಕೀರ್ತನೆ 94, 8, 9. ಕಿವಿ ಮಾಡಿದವನು ಕೇಳನೋ, ಕಣ್ಣು ಕೊಟ್ಟವನು ನೋಡನೋ. ನಾನು ಮಾತನಾಡುವಂಥ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುವಂಥ ದೇವರು. ಸೊ ನೀನು ಮಾತನಾಡುವಂಥ ಒಂದೊಂದು ಮಾತುಗೂ ದೆರ್ ಈಸ್ ಎ ಪವರ್. ಆಮೇಲೆ ನೋಡಿ, ಮಾತು ಅನ್ನೋದು ನಮ್ಮ ವರ್ಡ್ ಬಂದ್ಬಿಟ್ಟು ಸೃಷ್ಟಿ ಮಾಡುವಂಥದ್ದು. ವಾಟ್ ವಿ ಸ್ಪೀಕ್ ವಿಲ್ ಕ್ರಿಯೇಟ್.
ದೇವರ ಸ್ವಾರೂಪ್ಯದಲ್ಲೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದ್ರಿಂದ ದೇವರು ಆಕಾಶ ಭೂಮಿಯನ್ನು ಹೇಗೆ ಸೃಷ್ಟಿ ಮಾಡಿದ್ರು? ಮಾತಿನಲ್ಲಿ. ಸೊ ಆಕಾಶ ಭೂಮಿ ಹೇಗೆ ಸೃಷ್ಟಿ ಆಯಿತು? ಥ್ರೂ ವರ್ಡ್. ಈಗ ನಿನ್ನ ಬ್ಲೆಸ್ಸಿಂಗ್ನ ನೀನು ಸೃಷ್ಟಿ ಮಾಡಬೇಕಂದ್ರೆ ಯು ಹ್ಯಾವ್ ಟು ಸ್ಪೀಕ್ ಇಟ್. ಕಾಯಿಲೆ ಗುಣ ಆಗಬೇಕಂದ್ರೆ ಏನು ಮಾಡಬೇಕು? ಮಾತಾಡು. ಸೊ ಯು ಹ್ಯಾವ್ ದ ಪವರ್ ಟು ಕ್ರಿಯೇಟ್. ಅದಕ್ಕೇ ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಭಾಳ ಗಮನವಾಗಿರಬೇಕು. ಆಲ್ವೇಸ್ ಟಾಕ್ ಪಾಸಿಟಿವ್ಲಿ. ನೋಡಿ, ರಕ್ಷಣೆ ಹೊಂದದೇ ಇರೋರು ಸಹ ಹೌ ಟು ಬಿಕಮ್ ಮಿಲಿನಿಯರ್ ಅನ್ನೋದಕ್ಕೆ ಒಂದು ಕ್ಲಾಸ್ ತೊಗೊಳ್ತಾರೆ. ಆ ಕ್ಲಾಸಲ್ಲಿ ಏನು ಹೇಳ್ತಾರೆ ಗೊತ್ತಾ? ಥಿಂಕ್ ಆಲ್ವೇಸ್ ಪಾಸಿಟಿವ್ಲಿ, ಸ್ಪೀಕ್ ಆಲ್ವೇಸ್ ಪಾಸಿಟಿವ್ಲಿ ಅಂತ ಹೇಳ್ಕೊಡ್ತಾರೆ. ಬಿಸ್ನೆಸ್ ಮಾಡೋರು ಹೇಗೆ ಬಿಸ್ನೆಸ್ ಮಾಡಬೇಕು, ಹೇಗೆ ಮೇಲಕ್ಕೆ ಬರಬೇಕು ಅಂತ. ಏಸು ಅಂತ ಹೆಸರು ಮಾತ್ರ ಹೇಳಲ್ಲ, ಆದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಆಲ್ವೇಸ್ ಥಿಂಕ್ ಪಾಸಿಟಿವ್, ಆಲ್ವೇಸ್ ಥಿಂಕ್ ಪಾಸಿಟಿವ್, ಆಲ್ವೇಸ್ ಸ್ಪೀಕ್ ಪಾಸಿಟಿವ್ ಅಂತ. ಏನು ಇದಕ್ಕೆ 2,000 ಫೀಸು, 5,000 ಫೀಸು. ನೋಡಿ, ನಾನು ಒಂದು ಹೇಳ್ತೀನಿ, ನಾವು ಯಾವುದನ್ನು ತುಂಬ ಥಿಂಕ್ ಮಾಡ್ತೀವೋ ವಿ ಅಟ್ರಾಕ್ಟ್ ದಟ್. ಕೆಲವರು ಕಾಯಿಲೆ 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 ಅಂತ ಮಾತಾಡ್ತಾನೆ ಇರ್ತಾರೆ. ನೋಡ್ದಾ? ದೇ ವಿಲ್ ಅಟ್ರಾಕ್ಟ್ ಇಟ್ ಸೂನ್. ಐ ಆಮ್ ಹೀಲ್ಡ್, ಐ ಆಮ್ ಹೀಲ್ಡ್, ಐ ಆಮ್ ಹೀಲ್ಡ್, ಐ ಆಮ್ ಬ್ಲೆಸ್ಡ್, ಐ ಆಮ್ ಹೀಲ್ಡ್, ಐ ಆಮ್ ಬ್ಲೆಸ್ಡ್. ಇದನ್ನು ಮಾತಾಡ್ತಾ 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 ವಿ ಅಟ್ರಾಕ್ಟ್ ಬ್ಲೆಸ್ಸಿಂಗ್ಸ್. ಅದಕ್ಕೇನೆ ವಾಟ್ ವಿ ಸ್ಪೀಕ್ ವಿ ಶುಡ್ ಬಿ ಕೇರ್ಫುಲ್ ಇನ್ ಅವರ್ ವರ್ಡ್ಸ್. ಅದಕ್ಕೇನೆ ಒಳ್ಳೆಯದನ್ನು ತುಂಬಿಸ್ಕೊಬೇಕು. ದೇವ್ರ ವಾಕ್ಯ ಏನು ಹೇಳುತ್ತೆ? ಹೃದಯದಲ್ಲಿರದೆ, ಮನಸ್ಸಲ್ಲಿರದೆ ಬಾಯಲ್ಲಿ ಬರೋದು. ಸೊ ಬಾಯಲ್ಲಿ ಕರೆಕ್ಟಿಗೆ ಬರಬೇಕು ಅಂದರೆ ಮನಸ್ಸಲ್ಲಿ ಕರೆಕ್ಟಾಗಿ ಇರಬೇಕು. ಅದಕ್ಕೇ ಯಾವಾಗಲೂ ವರ್ಡ್ ಕೇಳ್ತಾ ಇರಬೇಕು. ಪವರ್. ನೋಡಿ, ಸ್ಪಿರಿಟ್ ಅನ್ನೋದು ಎಕ್ಸಾಂಪಲ್ ಹೆಂಗೆ ಹೇಳ್ತೀನಿ ಗೊತ್ತಾ? ಸ್ಪಿರಿಟಲ್ಲಿ ನಮ್ಮ ಆತ್ಮದಲ್ಲಿ ಎಲ್ಲ ಆಶೀರ್ವಾದಗಳಿದೆ. ಹೋದ ಸತಿ ನಾನು ಒಂದು ಉದಾಹರಣೆ ಕೊಟ್ಟೆ. ಯಾವ ರೀತಿ ಕೊಟ್ಟೆ ಅಂದರೆ, ಸ್ಪಿರಿಟ್ ಅನ್ನೋದು ಒಂದು ಎಲೆಕ್ಟ್ರಿಕ್ ಕಂಬ ಇದ್ದಂಗೆ, ಟ್ರಾನ್ಸ್ಫಾರ್ಮ್ ಹೊರಗಡೆ. ಓಕೆನಾ? ಈಗ ಮೈಂಡ್ ಅನ್ನೋದು ಸ್ವಿಚ್ ಇದ್ದಂಗೆ. ಓಕೆನಾ? ಲೈಟ್ ಅನ್ನೋದು ಫ್ಯಾನು, ಲೈಟು, ಎ ಸಿ ಎಲ್ಲ ಬಂದ್ಬಿಟ್ಟು ನಮ್ಮ ಶರೀರ ಇದ್ದಂಗೆ. ಸೊ ಶರೀರ ಚೆನ್ನಾಗಿರಬೇಕು ಅಂದರೆ ಏನು ಆನ್ ಮಾಡಬೇಕು? ಸ್ವಿಚ್ ಆನ್ ಮಾಡಬೇಕು, ಮೈಂಡ್. ಸೊ ಪವರ್ ಅಲ್ಲಿಂದ ಬರ್ತೈತೆ. ಓಕೆ, ಪವರ್ ಸಪ್ಲೈ ಕರೆಕ್ಟಿಗಿದೆ. ಆನ್ ಮಾಡೋದು ಆಫ್ ಮಾಡೋದು ನಮ್ಮ ಕೈಲಿದೆ. ಯಾಕೆ ಲೈಟೇ ಬರ್ತಾಯಿಲ್ಲ, ಯಾಕೆ ಎ ಸಿ ಬರ್ತಾಯಿಲ್ಲ, ಯಾಕೆ ಫ್ಯಾನ್ ಬರ್ತಾಯಿಲ್ಲ ಅಂದರೆ ಸ್ವಿಚ್ ಆನ್ ಮಾಡಿಲ್ಲ. ನೆನ್ನೆ ನೋಡಿ, ಇಂಟರ್ನೆಟ್ಟೇ ಇಲ್ಲ ನಮ್ಮ ಮನೆಯಲ್ಲಿ. ಟಿ ವಿ ಆನ್ ಆಗ್ತಾಯಿಲ್ಲ, ಫೋನಲ್ಲಿ ಇಂಟರ್ನೆಟ್ ಇಲ್ಲ. ಏನು ಮಾಡೋದು ಅಂತ ಹೇಳಿ ACT ನಾವು ಇದಕ್ಕೇ ಒಂದು ಟಿಕೆಟ್ ರೈಸ್ ಮಾಡಿ ಈ ಥರ ಬಂದ್ಬಿಟ್ಟು ಇಂಟರ್ನೆಟ್ ಕನೆಕ್ಷನ್ ಬರ್ತಾಯಿಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಕಂಪ್ಲೇಂಟ್ ರೈಸ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಒಂದು 15 ಮಿನಿಟ್ಸ್, ಹಾಫ್ ಆನ್ ಅವರಲ್ಲಿ ಬಂದುಬಿಟ್ರು. ಈ ಥರ ಇಂಟರ್ನೆಟ್ ಇಲ್ಲ ನೋಡಿ ಸರ್ ಅಂತ. ಅವರು ಬಂದರು. ನಾನು ಇನ್ನೂ ಒಳಗಡೆ ಇದ್ದೆ. ನನ್ನ ಮಗಳು ಹೋಗಿ ತೋರಿಸಿದ್ಲು. ಅವ್ರು ತಿರ್ಗಾ ಬ್ಯಾಗ್ ಹಾಕ್ಕೊಂಡು ಆಚೆ ಬರ್ತಾರೆ. ಆಗುತ್ತೆ ಸರ್, ರೆಡಿ ಆಯಿತು ಅಂತ. ಸರ್ ರೆಡಿ ಆಯಿತಾ? ಹಾಂ ರೆಡಿ ಆಯಿತು. ಏನಾಗಿತ್ತು ಅಂದರೆ ಕೆಳಗಡೆ ಸ್ವಿಚ್ಚು ಕನೆಕ್ಟೇ ಮಾಡಿಲ್ವಂತೆ. ಸರ್ ಪವರ್ ಪ್ಲಗ್ಗೆ ಅಲ್ಲಿ ಕನೆಕ್ಟ್ ಆಗಿಲ್ಲ ಸರ್. ಅವ್ನು ಬಂದ್ಬಿಟ್ಟು ಅವ್ನು ಪ್ಲಗ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ಟು ಹೋಗ್ಬಿಟ್ಟೆ. ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ನೋಡ್ತಾ ಇದ್ದೀವಿ, ಕರೆಕ್ಟಾಗಿ ಕನೆಕ್ಟ್ ಆಗಿದೆ ಅಂತ ನೋಡಿಲ್ಲ. ಇವತ್ತು ನಾವೆಲ್ಲ ಕಡೆ ಕೆಲಸ ಅವ್ರಿಗೆ ಬರ್ತೈತೆ, ಆಶೀರ್ವಾದ ಇವ್ರಿಗೆ ಬರ್ತೈತೆ, ಇಲ್ಲಿ ಬರ್ತೈತೆ, ಎಲ್ಲರೂ ಚೆನ್ನಾಗೈತೆ, ನನಗೆ ಮಾತ್ರ ಹಾಕಿಲ್ಲ ಅಂದರೆ ನೀನು ಕನೆಕ್ಟ್ ಆಗಿಲ್ಲ ಇನ್ನೂ ಅಷ್ಟೇ. ಸೊ ಕನೆಕ್ಟ್ ಆಗಿದ ತಕ್ಷಣ ಪವರ್ ಸಪ್ಲೈ ಕರೆಕ್ಟಾಗಿರುತ್ತೆ. ಸೊ ಈಗ ಕನೆಕ್ಟ್ ಆಗಿಲ್ಲ ಅಂದ್ಬಿಟ್ಟು ನಾನು EBಗೆ ಫೋನ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೆಸ್ಕಾಮ್ ಫೋನ್ ಮಾಡಿಬಿಟ್ಟು ಸರ್ ಇಲ್ಲಿ ಬರ್ತಾಯಿಲ್ಲ, ಇವಾಗ ನೆನ್ನೆ ಒಂದು ವೇಳೆ ACT ಬರ್ತಾಯಿಲ್ಲ ಅಂತ ನಾನು ಬೆಸ್ಕಾಮ್ ಫೋನ್ ಮಾಡಿದ್ರೆ ಏನು ಹೇಳ್ತಾಯಿದ್ರು? ಸರ್ ಎಲ್ಲರಿಗೂ ಬರ್ತೈತೆ, ನಿಮಗೆ ಬರ್ತಾಯಿಲ್ಲ ಅಂದರೆ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿದೇನು ಪ್ರಾಬ್ಲಮ್ ಇಲ್ಲ. ಅದೇ ಥರನೇ ದೇವರೇ ನನಗೆ ಯಾಕೆ ಆಶೀರ್ವಾದ ಇಲ್ಲ ಅಂದರೆ ದೇವ್ರ ಹತ್ರ ಕೇಳಿಬಿಡಿ. ಯಾಕಂದರೆ ಶಿಲುಬೆಯಲ್ಲಿ 2000 ವರ್ಷಗಳ ಹಿಂದೆಯೇ ದೇವರು ಎಲ್ಲವನ್ನ ಮಾಡಿ ಮುಗಿಸಿದ ಮೇಲೆ ಇಫ್ ಐ ಆಮ್ ನಾಟ್ ಗೆಟಿಂಗ್ ಇಟ್, ಅದು ನನ್ನ ಹತ್ರ ಬರ್ತಾಯಿಲ್ಲ ಅಂದರೆ ನಾನೆಲ್ಲೋ ಒಂದು ಕನೆಕ್ಟ್ ಮಾಡಬೇಕಾಗಿರೋದು ಅಥವಾ ವೈರಿಂಗ್ ಪ್ರಾಬ್ಲಮ್ ನಂದು. ದೇವ್ರ ಕಡೆಯಿಂದ ಯಾವ ಪ್ರಾಬ್ಲಮ್ಮು ಇಲ್ಲ. ನೋಡಿ, ಸತ್ಯವೇದ ಎಷ್ಟು ಚೆನ್ನಾಗಿ ಹೇಳುತ್ತೆ. ಕಿವಿ ಮಾಡಿದವನು ಕೇಳಾನು,
ನಾವು ಕೆಟ್ಟ ಮಾತು ಮಾತಾಡೋಕ್ಕೆ ಎಷ್ಟು ಭಯ ಪಡ್ತೀವಿ, ಯಾಕೆ ಗೊತ್ತಾ? ದೇವ್ರು ದುಃಖ ಪಡ್ತಾರೆ. ಏನಾದರೂ ಒಂದು ಕೆಟ್ಟ ಮಾತು ಮಾತಾಡ್ಬಿಟ್ರೆ ನೋಡಿ ಮನಸ್ಸೆಲ್ಲ ಒಂಥರ ಆಗ್ಬಿಡ್ತೈತೆ. ಅಯ್ಯೋ ಕೆಟ್ಟ ಮಾತು ಮಾತಾಡು, ಏನಕ್ಕೆ ಎಷ್ಟು ಭಯ ಆಗುತ್ತೆ? ಯಾರು ಇಲ್ಲದೆ ಇರ್ಬೇಕಾದ್ರೆ ಒಬ್ಬರೇ ಮಾತಾಡಿ. ಚರ್ಚಲ್ಲಿ ಮಾತಾಡಿದ್ರೆ ಫಾಸ್ಟಿಗೆ ಗೊತ್ತಾಗುತ್ತೆ. ಹೊರಗಡೆ ಎಲ್ಲ ಮಾತಾಡ್ಬಿಟ್ಟು ಜಗಳ ಆಡಿ, ಬಸ್ಸಲ್ಲಿ ಜಗಳ ಆಡಿ, ಗಾಡಿಯಲ್ಲಿ ಜಗಳ ಆಡಿ, ಮನೆ ಪಕ್ಕದವ್ರ ಹತ್ರ, ಪಕ್ಕದ ಮನೆಯವ್ರ ಹತ್ರ ಜಗಳ ಆಡಿದ್ರು ನಿಮಗೆ ಒಂಥರ ಬೇಜಾರಾಗುತ್ತೆ. ಏನು ಗೊತ್ತಾ? ಛೇ, ದೇವ್ರನ್ನ ದುಃಖ ಪಡಿಸ್ಬಿಟ್ಟು ನಾನು ಅಂದರೆ ನಿಮ್ಗೆ ಗೊತ್ತು, ನೀವು ಕೆಟ್ಟ ಮಾತು ಮಾತಾಡಿದ್ರೆ ದೇವ್ರಿಗೆ ದುಃಖ ಆಗುತ್ತೆ ಅಂತ. ನೀನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರೆ ಅಂತ ನಂಬಿಕೆ ಯಾಕಿಲ್ಲ? ಅಂದರೆ ನನ್ನ ಪ್ರಾರ್ಥನೆಗಿಂತ ಕೆಟ್ಟ ಮಾತು ಮೇಲೆ ನಂಬಿಕೆ ಜಾಸ್ತಿ. ನೋಡಿ, ಪ್ರಾರ್ಥನೆ ಅನ್ನೋದು ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೇಯರ್. ಕನ್ನಡದಲ್ಲೇ ಹೇಳುತ್ತೆ ನಾನಾ ವಿಧವಾದ, ಅಂದರೆ ಎಲ್ಲ ವಿಧವಾದ, ಅಂದರೆ ವಿಧ ವಿಧವಾದ ಪ್ರಾರ್ಥನೆಗಳಿದೆ. ಪ್ರಾರ್ಥನೆ ಅಂದಿದ ತಕ್ಷಣ ಹೋದ ವಾರ ಒಂದೇ ಒಂದು ಸಬ್ಜೆಕ್ಟ್ ಕೇಳ್ಬಿಟ್ಟು ಹಂಗಾದ್ರೆ ಏನು ಫಸ್ಟೇ ನಾನು ಪ್ರಾರ್ಥನೆ ಮಾಡೋದು ಬೇಡವಾ? ಕೆಳಗಡೆ ಕಮೆಂಟ್ಸಲ್ಲಿ ಕೆಲವರೆಲ್ಲ ನನಗೆ ಕೇಳ್ತಾರೆ, ಹಂಗಾದರೆ ನೀವು ಹೇಳೋ ಥರ ನಿಟ್ಟೀಸರು ಅಂದರೆ ಅಪ್ಪ ಅಂತ ಹೇಳಿದ್ರು ದೇವ್ರು ಕೇಳಿಸ್ಕೊತಾರೆ ಅಂತ ಹೋದ ವಾರ ಪ್ರಸಂಗ ಮಾಡಿದ್ನಲ್ಲ, ಹಾಗಾದರೆ ದೇವ್ರ ಪ್ರಾರ್ಥನೆ, ಹಂಗಾರೆ ನಾವು ಪ್ರಾರ್ಥನೆ ಮಾಡೋದು ಬೇಡವಾ? ಅಷ್ಟರಲ್ಲಿ ಕಮೆಂಟ್ಸು. ನಾನೇನು ಹೇಳ್ತೀನಿ ಅಂದರೆ ಸೀರಿಯಸ್ ಆಗಿ ಕೇಳಬೇಕು ಫಸ್ಟು. ಸೊ ಪ್ರಾರ್ಥನೆ ಬೇಡ ಅಂತ ನಾನು ಹೇಳ್ತಲ್ಲ, ಪ್ರಾರ್ಥನೆಯ ಪವರ್ ಏನು ಅಂತ ನಮ್ಗೆ ಗೊತ್ತಾಗಬೇಕು. ಪ್ರಾರ್ಥನೆ ಅಂದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪ್ರೇಯರ್ ಅಂದರೆ ಹೆಂಗೆ ಗೊತ್ತಾ? ಈಗ ಒಂದು ಬಿಸ್ನೆಸ್ ಡೀಲ್ ಇರುತ್ತೆ, ಸಿಟ್ಟಿಂಗ್ ಹೇಳ್ತಾರೆ, ಒಂದು 6 o'clock ಸಿಟ್ಟಿಂಗ್ ಇಟ್ಕೊಳ್ಳೋಣ ಅಂತಾರೆ. ಸರಿ, ಎಲ್ಲಿ ಅಂತ ಒಂದು ಪ್ಲೇಸ್ ಸೆಟ್ ಮಾಡ್ತಾರೆ. ಈಗ ಬಿಸ್ನೆಸ್ ಡೀಲ್ ಮಾಡಬೇಕು, ಕೆಲವೊಂದು ಹೋಟ್ಲುಗಳಲ್ಲಿ ಸೆಟ್ ಮಾಡ್ತಾರೆ ಬಿಸ್ನೆಸ್ ಮೀಟಿಂಗ್ಸು ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಸಿಟ್ಟಿಂಗ್ ಅಂತ ಹೇಳ್ತಾರೆ. ಸೊ ಇವತ್ತು 4 ಗಂಟೆಗೆ ಸಿಟ್ಟಿಂಗ್ ಇಡೋಣ, 5 ಗಂಟೆಗೆ ಸಿಟ್ಟಿಂಗ್ ಇಡೋಣ ಅಂದರೆ ಏನು ಗೊತ್ತಾ? 2 ಪಾರ್ಟಿ ಬಂದು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡಿಬಿಟ್ರೆ ಆ ಬಿಸ್ನೆಸ್ ಡೀಲು ಸಕ್ಸಸ್. ಸೊ ನಾವು ಯಾರ ಜೊತೆ ಕುಂತ್ಕೊಳ್ತೀವಿ ನೋಡಿ, ಇವಾಗ ಒಂದು ಪೊಲಿಟಿಕಲ್ ಲೀಡರ್ ಜೊತೆ ನಾವು ಕುಂತ್ಕೊಂಡ್ರೆ ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು, 6 ಗಂಟೆಗೆ ಸಿಕ್ತಪ್ಪ, ಒಂದು MLA ಮೀಟ್ ಮಾಡಬೇಕು, ಒಂದು ಪೊಲಿಟಿಕಲ್ ಲೀಡರ್ನ ಮೀಟ್ ಮಾಡಬೇಕು ಅಂದರೆ ಅವ್ರ ಜೊತೆ ಕುಂತ್ಕೊಂಡು ಒಂದು ಸಿಟ್ಟಿಂಗಲ್ಲಿ ನಾವೇನಾದರೂ ಮಾತಾಡಿದ್ರೆ ಅವ್ರು ಓಕೆ ಅಂತ ಹೇಳಿದರೆ ಒಂದು ಸಿಟ್ಟಿಂಗ್ ಮೇಲೆ ನೋಡಿ ಎಲ್ಲ ಕ್ಲಿಕ್ ಆಗಿಬಿಡುತ್ತೆ. ನಮ್ಮ ಕಡೆ ರೋಡ್ ಸರಿ ಇಲ್ಲ, ಈ ಕಡೆ ನಮ್ಮ ಕಡೆ ಪವರ್ ಬಂದಿಲ್ಲ, ಆಮೇಲೆ ನೀರಿಲ್ಲ ನಮ್ಮ ಏರಿಯಲ್ಲಿ ಅಂತ ಹೇಳಿದ ತಕ್ಷಣ ಅವ್ರು ಏನು ಹೇಳ್ತಾರೆ, ಆಯ್ತು ನಾನು ನೋಡ್ಕೊಳ್ತೀನಿ ಓಕೆ. ಅಂದರೆ ಇವ್ರು ಹೋಗಿ ಒಂದು ಸಿಟ್ಟಿಂಗಲ್ಲಿ ಏನು ಮಾಡಿಬಿಟ್ರು, ರೋಡ್ಗೆ ತಾರ್ ಹಾಕ್ಸ್ಬಿಟ್ರು, ಕರೆಂಟ್ ಇಲ್ಲದೆ ಇರೋ ಕಡೆ ಕರೆಂಟ್ ಹಾಕ್ಸಿದ್ರು. ಯಾಕೆ ಗೊತ್ತಾ? ಕುಂತ್ಕೊಂಡು ಏನು ಮುಗಿಸಿದ್ರು? ಡೀಲ್ ಮುಗಿಸಿದ್ರು. ವೆನ್ ವಿ ಸಿಟ್ ಇನ್ ದ ಪ್ರೆಸೆನ್ಸ್ ಒಂದು ಡೀಲ್ ಮುಗಿಯುತ್ತೆ. ನಾವು ಯಾವಾಗೆಲ್ಲ ದೇವ್ರ ಮುಂದೆ ಕುಂತ್ಕೊಳ್ತೀವೋ, ಯಾವಾಗೆಲ್ಲ ಪ್ರೇಯರ್ ಅನ್ನೋ ಜಾಗದಲ್ಲಿ ಸಿಟ್ಟಿಂಗಲ್ಲಿ ನಾವು ಕುಂತ್ಕೊಳ್ತೀವೋ ಒಂದು ಬಿಸ್ನೆಸ್ ಡೀಲ್ ಆಗುತ್ತೆ. ದೇವ್ರು ಹೇಳ್ತಾರೆ, ಕಮಾನ್ ಬಾಯ್, ಕಮಾನ್ ಗರ್ಲ್, ಕಮಾನ್ ಮೈ ಸನ್, ಡೀಲ್ ಮುಗೀತು. ಇವತ್ತು ನೀನು ಪ್ರೇಯರ್ ಮಾಡಿದ್ದೆ ತಾನೆ, ಇವತ್ತಿಗೆ ನಾನು ನಿನ್ನ ಡೀಲ್ ಮುಗಿಸಿದ್ದೀನಿ, ಗೋ. ಸೊ ಇವತ್ತು ನಾನು ಒಬ್ಬರ ಹತ್ರ ಮಾತಾಡ್ಬಿಟ್ಟು ಡೀಲ್ ಮುಗಿಸಿದ್ರೆ ಹಿಂಗೆ ಬರ್ತೀನಿ, ಅಯ್ಯೋ ಏನೋ ಹಂಗೆ ಬರಲ್ಲ. ಇವತ್ತು ನಾನು ಮಾತಾಡಿದ್ದೀನಿ, ಡೀಲ್ ಮುಗೀತು. ಅದೇ ರೀತಿಯೇ ಪ್ರಾರ್ಥನೆ ಒಬ್ಬರು ಮಾಡಿದ ತಕ್ಷಣ, ದೇವ್ರ ಹತ್ರ ಮಾತಾಡಿದ ತಕ್ಷಣ ಅವ್ರು ಹೆಂಗೆ ಬರ್ತಾರೆ ಗೊತ್ತಾ? ಬಿಡ, ದೇವ್ರು ನೋಡ್ಕೊಳ್ತಾರೆ. ಯಾಕೆ ಗೊತ್ತಾ? ನಾನು ಯಾರ ಜೊತೆ ಮಾತಾಡಿದ್ದೀನಿ? ನನ್ನ ತಂದೆ ಹತ್ರ ಮಾತಾಡಿದ್ದೀನಿ, ನನ್ನ ತಂದೆ ಹತ್ರ ಡೀಲ್ ಮಾತಾಡಿದ್ದೀನಿ. ಸೊ ನನಗಾಗೋದು ಹಾಗೇ ಆಗುತ್ತೆ. ಸೊ ನಥಿಂಗ್ ಟು ಫಿಯರ್, ಬಿಕಾಸ್ ಐ ಹ್ಯಾವ್ ಸ್ಪೋಕ್ ಟು ದ ಫಾದರ್. ದೇವರೊಂದಿಗೆ ನಾನು ಮಾತಾಡಿರೋದ್ರಿಂದ ಡೀಲ್ ಫಿನಿಶ್ಡ್, ಡೀಲ್ is done. Amen. Hallelujah. Amen. When we sit in the presence, when we sit before the king, the deal is done. ಪ್ರಾರ್ಥನೆ ಮಾಡೋರಿಗೆ ಡೀಲ್ is done. ಪ್ರಾರ್ಥನೆ ಮಾಡೋರಿಗೆ ಡೀಲ್ is done. ಇನ್ನೊಂದ್ಸತಿ ಹೇಳಿ, ಪ್ರಾರ್ಥನೆ ಮಾಡೋರಿಗೆ ಡೀಲ್ is done. Oh my God, ಇವತ್ತು ನಿನ್ನ ಡೀಲ್ ಇಟ್ಸ್ ಡನ್. ಆಮೇಲೆ ಸೊ ಫಸ್ಟು ನಾನು ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಯಾರ ಮುಂದೆ ಇದ್ದೀನಿ, ನಾನು ಯಾರು, ನಾನು ಯಾರ ಜೊತೆ ಮಾತಾಡಿರೋರು ಮಾತುಗಳನ್ನು ಕೇಳಿಸ್ಕೊಂಡಿರೋರು ಯಾರು, ಎಂಥವರು ಅನ್ನೋದೆಲ್ಲ ನಮ್ಮ ತಿಳುವಳಿಕೆ ಬರಬೇಕು. ಫಸ್ಟು ಅಂಡರ್ಸ್ಟ್ಯಾಂಡಿಂಗ್, ನಾಲೆಡ್ಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ಸ್ತೋತ್ರ ಮಾಡಿ, ಒಂದು ಅರ್ಧ ಅವರ್ ಸ್ತೋತ್ರ ಮಾಡಿ, ಸ್ತೋತ್ರ, ಆಮೇಲೆ ನೀರು ಕುಡಿದೆ ಸ್ತೋತ್ರ ಮಾಡಿ, ನೀರು ಕುಡಿದೆ ಸ್ತೋತ್ರ. ನೋಡಿ, ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈಸ್ ನಾಟ್ ಪ್ರೇಯರ್.
ಕೆಲವರು ಪ್ರಾರ್ಥನೆಗೆ ಕೆಲವೊಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿರ್ತಾರೆ. ಹಿಂಗೇ ಪ್ರೇಯರ್ ಮಾಡಬೇಕು, ಇದೇ ರೀತಿ ಪ್ರೇಯರ್ ಮಾಡಬೇಕು, ಹಿಂಗೇ ಮಾಡಬೇಕು. ನೋಡಿ, ಅದೆಲ್ಲ ಕೆಲಸಕ್ಕೆ ಬರಲ್ಲ. ಇಟ್ಸ್ ಎ ಫೆಲೋಶಿಪ್. ಎಲ್ಲರೂ ಹೇಳಿ, ಪ್ರಾರ್ಥನೆ ಅನ್ನೋದು ಇಟ್ಸ್ ಎ ಫೆಲೋಶಿಪ್. ಪ್ರಾರ್ಥನೆ ಮಾಡೋರಿಗೆ ಧೈರ್ಯ ಬೇರೆ, ಪ್ರಾರ್ಥನೆ ಮಾಡೋರ ಮಾತು ಬೇರೆ, ಪ್ರೇಯರ್ ಮಾಡೋರಿಗೆ ಯೋಚನೆ ಬೇರೆ, ಪ್ರೇಯರ್ ಮಾಡೋರಿಗೆ ಲಾಂಗ್ ಲೈಫ್, ಪ್ರೇಯರ್ ಮಾಡೋರಿಗೆ ಭಯ ಇರಲ್ಲ, ಪ್ರೇಯರ್ ಮಾಡೋರಿಗೆ ಯಾವುದ್ರ ಬಗ್ಗೆನೂ ಅವ್ರು ಟೆನ್ಷನ್ನೇ ತೊಗೊಳ್ಳಲ್ಲ. ನೋ ಟೆನ್ಷನ್. ಎಲ್ಲನ ದೇವ್ರು ನೋಡ್ಕೊಳ್ತಾರೆ. ಯಾಕೆ ಗೊತ್ತಾ? ಡೀಲ್ ಮುಗಿಸಿದ್ದೀನಿ. ಇನ್ನೂ ಕೆಲವರು ಹೇಳ್ತಾರೆ ನಂಬಿಕೆ ಬೇಕು, ನಮಗೆ ನಂಬಿಕೆ ಇರಬೇಕು ಅಂತ ಅನೇಕರು ಹೇಳ್ತಾರೆ. ನೋಡಿ, ನೀವು ಚರ್ಚಿಗೆ ಬರ್ತೀರಾ, ಆದರೆ ನಂಬಿಕೆ ಇಲ್ಲ. ಸೊ ನಂಬಿಕೆ ಇಲ್ಲದೆ ಇರೋದ್ರಿಂದ ದೇವ್ರು ಏನೂ ಮಾಡೋದಿಲ್ಲ ಅಂತ ಕೆಲವರು ಪ್ರೀಚ್ ಮಾಡ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನಂಬಿಕೆ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ಸೊ ಸಭೆಗೆ ಬಂದ ಮೇಲೆ ಹೇಳ್ತಾರೆ ನಂಬಿಕೆ ಇಲ್ಲ ಅಂದರೆ, ನಂಬಿಕೆ ಇಲ್ಲದೆ ಒಬ್ಬ ಸಭೆಗೆ ಹೆಂಗೆ ಬರ್ತಾನೆ ಅದು ಹೇಳಿ? ಸಭೆಯಲ್ಲಿ ಎಲ್ಲರೂ ಕುಂಡ್ರಿಸ್ಬಿಟ್ಟು ನಾವೇನು ಹೇಳ್ತೀವಿ ಗೊತ್ತಾ? ನಿನಗೆ ನಂಬಿಕೆ ಇಲ್ಲ ಅಂದರೆ ಅಂತ ಎಲ್ಲರೂ ಹೇಳ್ತಾರೆ. ನಾನೇನು ಹೇಳ್ತೀನಿ, ನಂಬಿಕೆ ಇಲ್ಲದೆ ಅವ್ನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಲ್ಲೂ ಮುಖ ತೊಳ್ಕೊಂಡು ಬಟ್ಟೆ ಹಾಕ್ಕೊಂಡು ಬಂದು ಚರ್ಚಿಗೆ ಕುಂತವನೆ. ಅಪ್ಪ, ನನಗೆ ನಂಬಿಕೆ ಐತೆ ಅನ್ನೋದು ಒಂದೇ ಒಂದು ಗುರುತು. ಏನು ಗೊತ್ತಾ? ಇವತ್ತು ಬೆಳಿಗ್ಗೆ ನೀನು ಅಲಾರ್ಮ್ ಇಟ್ಟು ಎದ್ದೆ ನೋಡ್ದ, ನಂಬಿಕೆಗೆ ಅದೊಂದು ಗುರುತು. ಎರಡನೇದು, ಸ್ನಾನ ಮಾಡಿ ರೆಡಿ ಆದೆ ನೋಡ್ದ, ಅದು ಎರಡನೇ ಗುರುತು. ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಚರ್ಚಿಗೆ ಹೋಗ್ಬೇಕು ಅಂತ ಬಂದೆ ನೋಡ್ದ, ಅದು ಮೂರನೇ ಗುರುತು. ಬಸ್ ಇದೆಯೋ ಇಲ್ವೋ, ಎಲ್ಲಿಂದ ನಡ್ಕೊಂಬಂದು ಹೆಂಗೆ ಬಂದರು, ಸರಿ ಗಾಡಿಯಲ್ಲಿ ಪೆಟ್ರೋಲ್ ಹಾಕೊಂಬಂದ್ರು, ಕಾರಲ್ಲಿ ಬಂದರು, ಹೆಂಗೋ ಒಟ್ಟಿನಲ್ಲಿ ಅಲ್ಲಿಂದ ಚರ್ಚ್ವರೆಗೂ ಬಂದರೆ ಅದು ನಾಲ್ಕನೇ ಗುರುತು. ಬಂದಿದ್ದ ತಕ್ಷಣ ಅಪ್ಪ ಅಂತ ಕುಂತ್ಕೊಂಡು ದೇವ್ರು ಏನಾದರೂ ಅದ್ಭುತ ಮಾಡ್ತಾರೆ ಅಂತ ಇಷ್ಟೆಲ್ಲ ಪ್ರಯಾಸ ಎತ್ಕೊಂಡು ಚರ್ಚಿಗೆ ಬಂದಮೇಲೆ ನಾನು ಇಲ್ಲಿ, ನಿನಗೆ ನಂಬಿಕೆ ಆಯ್ತಾ? ನಿನಗೆ ನಂಬಿಕೆ ಇಲ್ಲದೆ ದೇವ್ರು ಮಾಡಲ್ಲ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ? ಪಾಸ್ಟರ್, ನಂಬಿಕೆ ಇಲ್ಲದೇ ಬೆಳಿಗ್ಗೆ ಎದ್ದು ಬಿಸಿನೀರಿಟ್ಟು ಸ್ನಾನ ಮಾಡಿ ಬೆಳಿಗ್ಗೆ ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ. ನಂಬಿಕೆ ಇಲ್ಲದೇನ ಯೂಟ್ಯೂಬೆಲ್ಲ ಆನ್ ಮಾಡಿಬಿಟ್ಟು ಪಾಸ್ಟರ್ ಫಿಲಿಪ್ ಬಾಬು ಅಂತ ಕ್ಲಿಕ್ ಮಾಡಿಬಿಟ್ಟು ನನ್ನ ಮೆಸೇಜನ್ನು ಕುಂತ್ಕೊಂಡು ನೋಡ್ತಾ ಇದ್ದೀರಾ? ಯಾವಾಗ ನೀನು ನನ್ನ ಮೆಸೇಜ್ ಕುಂತ್ಕೊಂಡು ಕೇಳಬೇಕು ಅಂತ ತೀರ್ಮಾನ ಮಾಡ್ದೆ, ಅಲ್ಲೇ ನಿನಗೆ ನಂಬಿಕೆ ಬಂದ್ಬಿಡ್ತು. ನಂಬಿಕೆ ಇರೋದ್ರಿಂದನೇ ರಕ್ಷಣೆನೇ ಹೊಂದ್ಬಿಟ್ರಿ. ನೋಡಿ, ಈ ಭೂಮಿಯಲ್ಲಿ ಇರುವಂಥ ಎಲ್ಲ ಬ್ಲೆಸ್ಸಿಂಗಿಂತ ದೊಡ್ಡ ಬ್ಲೆಸ್ಸಿಂಗ್ ಯಾವುದು ಗೊತ್ತಾ? ಸಾಲ್ವೇಷನ್. ನಂಬಿಕೆಯಿಂದ ರಕ್ಷಣೆನೇ ಹೊಂದ್ಬಿಟ್ರೆ ಅಂದಮೇಲೆ ಇನ್ನು ಯಾವುದಕ್ಕಿಂತ ನಂಬಿಕೆ ಇನ್ನೂ ಸ್ವಲ್ಪ ಬರಬೇಕು. ದೊಡ್ಡ ಅಂದರೆ ಬೆಲೆನೇ ಕಟ್ಟೋಕ್ಕಾಗದೇ ಇರುವಷ್ಟು ರಕ್ಷಣೆನ ನೀನು ನಂಬಿಕೆಯಲ್ಲೇ ತೊಗೊಂಡ್ಬಿಟ್ಟಿದ್ಯಾ. ಹೇಗೆ? ಬೆಲೆ ಕಟ್ಟೋಕ್ಕಾಗದೇ ಇರುವಂಥ ರಕ್ಷಣೆನ ನೀನು ಸಾಧಾರಣವಾದ ನಿನ್ನ ನಂಬಿಕೆಯಲ್ಲಿ ನೀನು ತೊಗೊಂಡಿದ್ಯಾ ಅಂದಮೇಲೆ ಬೇರೆ ಯಾವುದಪ್ಪ ನಿನ್ನ ನಂಬಿಕೆಯಲ್ಲಿ ತೊಗೊಳಕ್ಕಾಗಲ್ಲ ಈ ಲೋಕದಲ್ಲಿ. ಸೊ ನನಗಿನ್ನೂ ನಂಬಿಕೆ ಬೇಕು ಅನ್ನೋದಲ್ಲ, ನಂಬಿಕೆ ನನ್ನ ಒಳಗಡೆ ಇದೆ. ಕೆಲವೊಂದು ತಡೆಗಳು ಬ್ಲಾಕ್ ನನ್ನ ಮೈಂಡಲ್ಲಿ ಹಾಗೇ ಕುಂತಿರೋದ್ರಿಂದ ಅದನ್ನು ರೆಡಿ ಮಾಡಿಬಿಟ್ರೆ ಸ್ಪಿರಿಟ್ಟಿಂದ ನಮ್ಮ ಆತ್ಮದಿಂದ ಎತ್ಕೊಂಬಂದ್ಬಿಡ್ಬೋದು. ಇವಾಗ ಎಲೆಕ್ಟ್ರಿಕ್ ಪವರ್ದು ಹೆಂಗೆ ನಾನು ಎಕ್ಸಾಂಪಲ್ ಹೇಳಿದೆ, ಅದೇ ರೀತಿಯೇ ನೋಡಿ, ಇವಾಗ ಸ್ಪಿರಿಟ್ ಅನ್ನೋದು ಬಂದ್ಬಿಟ್ಟು ಒಂದು ರೋಲ್ಸ್ ರಾಯ್ಸ್ ಇದ್ದಂಗೆ ಇಟ್ಕೊಳ್ಳಿ. BMW, ರೋಲ್ಸ್ ರಾಯ್ಸು, ಆಡಿ ಕಾರು, ಒಂದು ಕಾಸ್ಟ್ಲಿ ಕಾರು ಅಂತ ಇಟ್ಕೊಳ್ಳಿ. ಇವಾಗ ಅದನ್ನು ನಾವು ನಮ್ಮ ಮನೆಗೆ ತೊಗೊಂಬರ್ಬೇಕು ಅಂತ ಇಟ್ಕೊಳ್ಳಿ. ಇವಾಗ ಅದನ್ನು ತೊಗೊಂಬಂದಾಗ ಬೆಲೆ ಕಟ್ಬಿಟ್ವಿ, ತೊಗೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ವಿ, ಗಾಡಿ ಬುಕ್ ಮಾಡಿಬಿಟ್ವಿ. ಇವಾಗ ಬಂದ್ಬಿಟ್ಟು ನಾವು ತೊಗೊಂಬರೋ ಆ ಮನೆ, ನಮ್ಮ ರೋಡು, ನಮ್ಮ ಗಲ್ಲಿ ರೋಡ್ ಸರಿ ಇಲ್ಲ, ಚಿಕ್ಕದು ಜಾಗ, ಗಾಡಿ ಒಳಗಡೆ ಬರೋಕ್ಕಾಗದೇ ಇರೋ ಥರ ರೋಡೆಲ್ಲ ಬ್ಲಾಕ್ ಇದೆ. ಈಗ ನೀವೇ ಯಾವುದನ್ನು ರೆಡಿ ಮಾಡಬೇಕು? ಫಸ್ಟು ರೋಲ್ಸ್ ರಾಯ್ಸನ್ನು ರೆಡಿ ಮಾಡಬೇಕಾ, ರೋಡನ್ನ ರೆಡಿ ಮಾಡಬೇಕಾ? ರೋಲ್ಸ್ ರಾಯ್ಸ್ ರೆಡಿ ಇದೆ. ಈಗ ಅದು ನಿಮ್ಮ ಮನೆ ಹತ್ರ ಬರಬೇಕು ಅಂದರೆ ನಿಮ್ಮ ಮನೆ ರೋಡ್ ಫಸ್ಟ್ ಏನಾಗಬೇಕು? ಕ್ಲಿಯರ್ ಆಗಬೇಕು. ಸೊ ರೋಡ್ ಬ್ಲಾಕ್ ಇರೋದ್ರಿಂದ ರೋಲ್ಸ್ ರಾಯ್ಸೇ ಇದ್ದರೂ ಅದು ನಿಮ್ಮ ಹತ್ರ ಬರೋದಿಲ್ಲ. ಅದೇ ರೀತಿಯೇ ಸ್ಪಿರಿಟಲ್ಲಿ ಎಲ್ಲ ಆಶೀರ್ವಾದ ಇದ್ದರೂ ನಿನ್ನ ಮೈಂಡ್ ಬ್ಲಾಕ್ ಇದ್ದರೆ ಯಾವ ಆಶೀರ್ವಾದನೂ ಬರೋದಿಲ್ಲ. ಸೊ ಒಂದನ್ನು ನಾವು ಹೊರಗಡೆ ತೊಗೊಂಬರ್ಬೇಕು, ಒಂದನ್ನು ನಮ್ಮ ಮನೆ ಹತ್ರ ತೊಗೊಂಬರ್ಬೇಕು, ಒಂದನ್ನು ನನ್ನ ಶರೀರದಲ್ಲಿ ತೊಗೊಂಬರ್ಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಟು ಕ್ಲಿಯರ್ ಅವರ್ ಮೈಂಡ್. ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೂ ವಿ ಆರ್. ದೇವ್ರ ಶಿಲ್ಬೆಯಲ್ಲಿ ಏನೆಲ್ಲ ಮಾಡಿದ್ದಾರೆ, ನನಗಾಗಿ ಎಲ್ಲವನ್ನ ಇಟ್ಟಿದ್ದಾರೆ, ಮತ್ತು ಯಾಕೆ ಬರ್ತಾ ಇಲ್ಲ ಅದಕ್ಕೆ ವಿರೋಧವಾಗಿ ಫೈಟ್ ಮಾಡಬೇಕೇ ಹೊರತು, ನನ್ನ ಮೈಂಡ್ ಬ್ಲಾಕ್ಗೆ ವಿರೋಧವಾಗಿ ಫೈಟ್ ಮಾಡಬೇಕೇ ಹೊರತು ನಾವು ಕುಂತ್ಕೊಂಡು ಡೆಲಿವರೆನ್ಸು ಸೈತಾನ್ ಕ್ರಿಯೆಗಳನ್ನೆಲ್ಲ ಕಟ್ತೀನಿ, ಹೊಡೆದಾಕ್ತೀನಿ. ದೇವ್ರು ಹೊಡೆದಾಕೋದಕ್ಕಿಂತ ಇವ್ರು ಹೊಡೆದಾಕ್ಬಿಡ್ತಾರಂತೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಕಟ್ತೇ ಇರೋದು ಇವ್ರು ಕುಂತ್ಕೊಂಡು ಕಟ್ತಾರಂತೆ. ಅದು ಯಾವ ನೂಲಲ್ಲಿ ಯಾವ್ದು ಹಗ್ಗದಲ್ಲಿ ಕಟ್ತಾರೋ ನನಗೆ ಗೊತ್ತಿಲ್ಲ. ಸೊ ಜೀಸಸ್ ಇಸ್ ಆಲ್ರೆಡಿ ಡನ್ ಎವ್ರಿಥಿಂಗ್. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಎಲ್ಲವನ್ನ ಮಾಡಿದ್ದಾರೆ. ಜಸ್ಟ್ ಯು ಹ್ಯಾವ್ ಟು ಕ್ಲೇಮ್ ಇಟ್, ನೇಮ್ ಇಟ್,
ಕ್ಲೇಮ್ ಇಟ್. ನೇಮ್ ಇಟ್, ಕ್ಲೇಮ್ ಇಟ್. ನೋಡಿ, ನಾವು ಒಂದು ಹೇಳ್ತೀನಿ ನೋಡಿ, ಸ್ಯಾಲ್ವೇಷನ್ ಅನ್ನೋದು ಇಟ್ಸ್ ಎ ಪ್ಯಾಕೇಜ್. ಸ್ಯಾಲ್ವೇಷನ್ ಅನ್ನೋದು ಒಂದು ಪ್ಯಾಕೇಜ್. ಇನ್ ದಟ್ ಪ್ಯಾಕೇಜ್ ದೆರ್ ಈಸ್ ಪ್ರಾಸ್ಪರಿಟಿ, ದೆರ್ ಈಸ್ ಹೀಲಿಂಗ್, ದೇರ್ ಈಸ್ ಅನಾಯಿಂಟಿಂಗ್, ದೇರ್ ಈಸ್ ಜಾಯ್, ದೇರ್ ಈಸ್ ಪೀಸ್, ದೇರ್ ಈಸ್ ಲಾಂಗ್ ಲೈಫ್. ಎಲ್ಲ ಸೇರಿ ಒಂದು ಪ್ಯಾಕೇಜೇ ಸಾಲ್ವೇಷನ್. ಸೊ ಸಪ್ರೇಟಿಗೆ ಅದನ್ನು ನಾವು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಓ, ಇವರು ಪ್ರಾಸ್ಪರಿಟಿ ಪ್ರೀಚರ್ಸು, ಇವರು ಹೀಲರು, ಇವರು ಡೀಲರು ಅಂತ ನಾವು ಮಾಡೋಕ್ಕಾಗೋದಿಲ್ಲ. ಎಲ್ಲನೂ ಒಂದರಲ್ಲೇ ಸೇರಿಸಿ ಕೊಟ್ಟಿರೋದೇ ರಕ್ಷಣೆ. ಸೊ ಸ್ಯಾಲ್ವೇಷನಲ್ಲೇ ಎಲ್ಲನೂ ಇದೆ. ಇವಾಗ ನಾನು ಒಂದು ಸಪ್ರೇಟಿಗೆ ನೋಡಿ, ಇವಾಗ ಕೆಲವ್ರು ಹೇಳ್ತಾರೆ ಇವರು ದುಡ್ಡು ಬಗ್ಗೆ ಮಾತಾಡ್ತಾರೆ, ಫೈನಾನ್ಸ್ ಬಗ್ಗೆ ಮಾತಾಡ್ತಾರೆ, ಕೊಡು ಅಂತ ಮಾತಾಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಇದಕ್ಕೇನು ಸಪ್ರೇಟಾಗಿ ಫೈನಾನ್ಸ್ ಬಗ್ಗೆ ಎರಡು ಕೊಂಬಿಲ್ಲ. ಇದ್ರ ಬಗ್ಗೆ ಸಪ್ರೇಟಾಗಿ ನಾನು ಮಾತಾಡಬೇಕನ್ನೋದು ಅವಶ್ಯಕತೆ ಇಲ್ಲ. ಇವಾಗ ನಾನು ಫೇತ್ ಹೆಂಗೆ ಟೀಚ್ ಮಾಡ್ತಾಯಿದ್ದೀನಿ, ಪ್ರೈಸ್ ಅಂದರೆ ಏನು ಟೀಚ್ ಮಾಡ್ತಾಯಿದ್ದೀನಿ, ಪ್ರೇಯರ್ ಅಂದರೆ ಹೆಂಗೆ ಟೀಚ್ ಮಾಡ್ತಾಯಿದ್ದೀನಿ, ಅದೇ ರೀತಿಯೇ ಒನ್ ಆಫ್ ದ ಟೀಚಿಂಗ್ ಈಸ್ ಅಬೌಟ್ ಗಿವಿಂಗ್. ಸೊ ಎಷ್ಟೋ ಟೀಚಿಂಗಲ್ಲಿ ಒಂದು ಟೀಚಿಂಗ್ ಪ್ರಾಸ್ಪರಿಟಿ ಟೀಚಿಂಗು. ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ಭಯ ಪಟ್ಕೊಂಡು ಎದುರ್ಕೊಂಡು ಇದನ್ನು ಹೇಳ್ಬೇಕಾ ಬೇಡವಾ, ಜನ ಏನು ಯೋಚನೆ ಮಾಡ್ತಾರೆ. ನೋಡಿ, ಎಲ್ಲ ಟೀಚಿಂಗಲ್ಲಿ ಒಂದು ಟೀಚಿಂಗು ಇದೆ, ಇದೂ ಒಂದು ಟೀಚಿಂಗು, ಇದೇ ಒಂದು ಟೀಚಿಂಗ್ ಅಲ್ಲ, ಇದೂ ಒಂದು ಟೀಚಿಂಗು. So as I teach about salvation, as I teach about anointing, as I teach about prosperity, I teach about giving. ಸೊ ಕೆಲವ್ರ ಮೈಂಡ್ ಇದರಲ್ಲಿ ಬ್ಲಾಕ್ ಆಗಿದೆ. ಕೆಲವ್ರು ಹೇಳ್ತಾರೆ ನೋಡಿ, ಇನ್ನು ಕೆಲವ್ರು ಹೇಳ್ತಾರೆ ಇದ್ರ ಬಗ್ಗೆ ಮಾತಾಡಬಾರ್ದು, ಕೊಡೋದ್ರ ಬಗ್ಗೆ ಮಾತಾಡಬಾರ್ದು, ಪ್ರಾಸ್ಪರಿಟಿ ಬಗ್ಗೆ ಮಾತಾಡಬಾರ್ದು. ಗಾಡ್ ಬ್ಲೆಸ್ ಯು ಅಂದರೆ ಏನರ್ಥ? ಇವಾಗ ನೀವು ಕೆಲವ್ರು ಹೇಳ್ತಾರೆ, ಪಾಸ್ಟರ್ ಪ್ರೇಯರ್ ಮಾಡಿ ಪಾಸ್ಟರ್ ಅಂತ ನನ್ನ ಹತ್ರ ಬರ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ನಾನು ಅವ್ರಿಗೇನು ಪ್ರೇಯರ್ ಮಾಡಬೇಕು? ಗಾಡ್ ಬ್ಲೆಸ್ ಯು ಅನ್ಬೇಕು. ಗಾಡ್ ಬ್ಲೆಸ್ ಯು ಅಂದರೆ ಏನು? ಇನ್ನು ಮೇಲೆ ಪ್ರಾಸ್ಪರಿಟಿ ಬೇಡ ಅನ್ನೋರ್ಗೆ ಏನು ಹೇಳ್ಬೇಕು ಗೊತ್ತಾ? ಗಾಡ್ ಹಿಟ್ ಯು ಅಂತ ಹೇಳ್ಬೇಕು. ಗಾಡ್ ಹೇಟ್ ಯು, ಗಾಡ್ ಕಿಕ್ಸ್ ಯು ಅಂತ ಹೇಳಬೇಕೆ ಹೊರತು ಗಾಡ್ ಬ್ಲೆಸ್ ಯು ಅನ್ನೋದನ್ನು ನಾನು ತೆಗೆದು ಬಿಡ್ಬೇಕು. ಹಂಗಾದರೆ ನೀನು ಪ್ರೇಯರ್ ಮಾಡೋನು, ದೇವ್ರ ಮೇಲೆ ನಂಬಿಕೆ ಇಡೋನಾಗಿದ್ದರೆ ನಿನಗೆ ಅದ್ಭುತ ಪ್ರಾಸ್ಪರಿಟಿ ಎಲ್ಲ ತಾನಾಗಿ ಬರಲೇಬೇಕು. ನಾನು ಪ್ರೇಯರ್ ಮಾತ್ರ ಮಾಡ್ತಾಯಿದ್ದೀನಿ, ದೇವರೊಂದಿಗೆ ನಡೀತಾ ಇದ್ದೀನಿ, ನಾನು ಹಿಂಗೆ ಇದ್ದೀನಿ ಅಂದರೆ ಏನೋ ನಿನ್ನ ಮೈಂಡಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ಇವತ್ತು ಎ ಸಿ ಹಾಕಿರೋದು ಹೆಂಗೆ ಗೊತ್ತಾ? ಬಿಕಾಸ್ ಐ ಪ್ರೀಚ್ ಪ್ರಾಸ್ಪರಿಟಿ. ಇವತ್ತು ಲೈಟಿಂಗ್ಸ್ ಹಾಕಿರೋದು ಏನಿಗೆ ಗೊತ್ತಾ? ಪ್ರಾಸ್ಪರಿಟಿ. ಮೈಕ್ ಇರೋದು ಏನು ಗೊತ್ತಾ? ಸ್ಪೀಕರ್ ಇರೋದು ಏನು ಗೊತ್ತಾ? ಜೇಬೇಲಿ ಇರೋದು ಏನು ಗೊತ್ತಾ? ಸೊ ಪ್ರಾಸ್ಪರಿಟಿ ಈಸ್ ಫಾರ್ ಪೀಪಲ್, ಪ್ರಾಸ್ಪರಿಟಿ ಈಸ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ನಾವು ದೇವರನ್ನ ಬಿಟ್ಟು ಬೇರೆ ಪ್ರಾಸ್ಪರಿಟಿ ಇಟ್ಕೊಂಡಿಲ್ಲ. ವಿತ್ ಗಾಡ್ ದೇರ್ ಈಸ್ ಎ ಪ್ರಾಸ್ಪರಿಟಿ. ಈ ರೀತಿ ಹೇಳ್ತೀನಿ ನೋಡಿ. ಇವಾಗ ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಮ್ಮ ಯಜಮಾನ್ರು ಚರ್ಚಿಗೆ ಕೊಟ್ಟರೆ ಬೈತಾರೆ, ಆದರೆ ಯಾರಿಗಾದ್ರೂ ಬಡವ್ರು ಕೊಡು ಅಂತ ಹೇಳ್ತಾರೆ. ಬಡವ್ರು ಕೊಟ್ಟರೆ ತೊಂದರೆ ಇಲ್ಲ ನಮ್ಮ ಯಜಮಾನ್ರಿಗೆ. ಯಜಮಾನ್ರಿಗೆ ಯಾವ್ದು ಇಷ್ಟ ಅಂತೆ? ನಿಮ್ಮ ಪಾಸ್ಟ್ರಿಗೆ ಮಾತ್ರ ಕೊಟ್ಬಿಡ್ಬೇಡ, ಯಾರಿಗಾದ್ರೂ ಕೊಡಬೇಕಾದ್ರೆ. ಬಡವ್ರಿಗೆ ಬೇಕಾದರೆ ಕೊಡು, ಯಾರಿಗೆ ಕೊಡಬೇಡ? ಪಾಸ್ಟ್ರಿಗೆ ಕೊಡಬೇಡ. ಬಡವ್ರಿಗೆ ಕೊಟ್ಟರೆ ಒಳ್ಳೆಯದು. ಈ ಡೈಲಾಗ್ ಬೈಬಲಲ್ಲಿ ಯಾರು ಹೊಡೆದಿದ್ದು? ಇಫ್ ಈ ಸೇಯಿಂಗ್ ದಿಸ್, ಬಡವ್ರು ಕೊಡಿ ಚರ್ಚಿಗೆ ಕೊಡಬೇಡಿ ಅಂದರೆ ಈಸ್ ಜೂಡಸ್. ಯಾರಾದರೂ ಚರ್ಚಿಗೆ ಬೇಡ, ಪಾಸ್ಟ್ರಿಗೆ ಕೊಡಬೇಡಿ, ಬಡವ್ರು ಕೊಡಿ ಅಂದರೆ ಈ ಹ್ಯಾಸ್ ಎ ಸ್ಪಿರಿಟ್ ಆಫ್ ಜೂಡಸ್. ಏನು ಗೊತ್ತಾ? ಯೇಸು ಸ್ವಾಮಿಗೆ ತಾನೇ ಹಾಕ್ದ ಅಂತ ಅವನು ಯೋಚನೆ ಮಾಡಿಲ್ಲ ನೋಡಿ. ಅವನೇನು ಹೇಳ್ದ? ಆ ಸೆಂಟ್, ಆ ತೈಲನ ಹೊಡೆದು, ಆ ಪರಿಮಳ ತೈಲನ ಕಾಲು ಹೊಡೆದಿದ ತಕ್ಷಣ ಜೂಡಸ್ ಪಕ್ಕದಲ್ಲಿ ಇದ್ಕೊಂಡು ಏನು ಹೇಳ್ದ? ಏನಮ್ಮ ನಿನಗೆ ಬುದ್ಧಿ ಇದೆಯಾ? ಇದನ್ನು ಮಾರಿ ಯಾರಿಗೆ ಕೊಡ್ಬೋದಾಯಿತು? ಯೇಸು ಸ್ವಾಮಿ ಹೇಳ್ತಾರೆ, ಶಟ್ ಯುವರ್ ಮೌತ್ ಅಂದರು. ಹೆಂಗೆ? ಬಡವರು ಯಾವಾಗಲೂ ಇರ್ತಾರೆ, ಯಾವಾಗಲೂ ಇರ್ತಾರೆ. ನನಗೆ ಉಯ್ದಿದ್ದನ್ನು ನೀನೇನು ಮಾಡಬೇಡ. ವಿತೌಟ್ ಪ್ರಾಸ್ಪರಿಟಿ ವಿ ಕೆನಾಟ್ ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಚೆನ್ನಾಗಿ ತಿಳ್ಕೊಳ್ಳಿ. ವಿತೌಟ್ ಪ್ರಾಸ್ಪರಿಟಿ ವಿ ಕೆನಾಟ್ ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ಗಾಡ್ ಹ್ಯಾಸ್ ಟು ಬ್ಲೆಸ್ ಯು. ಇವತ್ತಿಂದ ನಿನಗೆ ಕೈಯಿನ ಪ್ರಯಾಸದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಆಮೆನ್ ಬಿಸ್ನೆಸ್ಸನ್ನು ದೇವರು ಆಶೀರ್ವಾದನ ಕೊಟ್ಟೇ ಕೊಡ್ತಾರೆ. You will be blessed like anything. God is going to bless you like anything. Supernatural miracles are going to happen. Amen. ನಿನ್ನ ಬಿಸ್ನೆಸ್ನ ದೇವರು ಆಶೀರ್ವದಿಸ್ತಾರೆ, ನಿನ್ನ ಕೈಯಿನ ಪ್ರಯಾಸನ ದೇವರು ಆಶೀರ್ವದಿಸ್ತಾರೆ, ನಿನ್ನ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕೇ ಸಿಗುತ್ತೆ. ಓ ಮೈ ಗಾಡ್, ಓ ಮೈ ಗಾಡ್. ನೋಡಿ, ನನ್ನ ಮೆಸೇಜಲ್ಲಿ ನಾನು ಭಾಳ ಟೀಚ್ ಮಾಡ್ತಾ ಇರ್ತೀನಿ. ಯಾಕೆ ಗೊತ್ತಾ? ಪೀಪಲ್ ಶುಡ್ ಗ್ರೋ. ಇವತ್ತು ಅನೇಕರು ನನ್ನನ್ನು ಆನ್ಲೈನಲ್ಲಿ ನೋಡ್ತಾ ಇರೋರು, ಫೇಸ್ಬುಕ್, ಯೂಟ್ಯೂಬಲ್ಲಿ ನೋಡೋರು ಏನು ಹೇಳ್ತಾರೆ ಗೊತ್ತಾ? ಪಾಸ್ಟರ್, ಇವಾಗ ನಿಮ್ಮ ಪ್ರಸಂಗ ಕೇಳಿ ಕೇಳಿ ನಮ್ಮ ಪ್ರಾರ್ಥನೆ ಸ್ಟೈಲೇ ಚೇಂಜ್ ಆಗುತ್ತೆ, ನಂಬಿಕೆ ಸ್ಟೈಲೇ ಚೇಂಜ್ ಆಗುತ್ತೆ, ಗಿವಿಂಗ್ ಸ್ಟೈಲೇ ಚೇಂಜ್ ಆಗುತ್ತೆ. ಇವಾಗ ನಿಮ್ಮ ಮೆಸೇಜ್ ಕೇಳಿ 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 ನಮ್ಮ ಟೋಟಲ್ ಫ್ಯಾಮಿಲಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ವೈ? ಐ ಆಮ್ ನಾಟ್ ಎ ಮೋಟಿವೇಶ್ನಲ್ ಸ್ಪೀಕರ್.
ಸುಮ್ಮನೆ ಏನೋ ಒಂದು ಉತ್ಸಾಹ, ಓ ಫೈರ್, ದೇವ್ರು ಇವತ್ತು ಅದು ಇಲ್ಲ. ಐ ಟೀಚ್. ಸೊ ಐ ಆಮ್ ನಾಟ್ ಎ ಮೋಟಿವೇಶ್ನಲ್ ಸ್ಪೀಕರ್, ಐ ಆಮ್ ಎ ಟೀಚರ್. ಐ ಹ್ಯಾವ್ ಟು ಟೀಚ್ ಯು. I have to teach about prayer. I have to teach about faith. I have to teach about giving. I have to teach about praise. ಎಲ್ಲನೂ ಒಂದೊಂದೇ ಕಲಿಬೇಕು. ಇವಾಗ ಪ್ರೇಯರ್ ಸೀರೀಸಾ, ಪ್ರೇಯರ್ ಕಲ್ತ್ಕೊಳ್ಳಿ. ಈ ನೆಕ್ಸ್ಟ್ ಒಂದು ಟೀಚಿಂಗ್ ಬರುತ್ತೆ, ಬೇರೆ ಪ್ರಾಸ್ಪರಿಟಿನೇ, ಅದೇ ಟೀಚ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಬರ್ತವೆ, ಐ ವಿಲ್ ಟೀಚ್ ಅಬೌಟ್ ಪ್ರೈಸ್, ಐ ವಿಲ್ ಟೀಚ್ ಅಬೌಟ್ ಫೇತ್. ಸೊ ನಿಮಗೆ ಒಂದು ಮೋಟಿವೇಶ್ನಲ್ ಪಾಸ್ಟರ್ ಬೇಕಾಗಿಲ್ಲ, ಯು ನೀಡ್ ಎ ಗುಡ್ ಟೀಚರ್. ಕಾಗೆ ಹೆಂಗೆ ಪ್ರೇಯರ್ ಮಾಡ್ತು? ದೇವ್ರು ಯಾವಾಗಾದ್ರೂ ನೀನು ಸರಿಯಾಗಿ ಕಾ ಅಂತಲೇ ಹೇಳ್ತಾರೆ, ನೀನು ಬೇರೆ ಥರ ಪ್ರೇಯರ್ ಮಾಡೋ, ಆವಾಗಲೇ ಊಟ ಹಾಕೋದು ಅಂತ ಯಾವಾಗಾದ್ರೂ ಹೇಳಿದಾರ? ಯಾವ ಕಾಗೆ ಆದರೂ ಹೊಟ್ಟೆ ಸೆತ್ತಿರೋದು ನೋಡಿದ್ದೀರಾ? ಪಕ್ಷಿಗಳು, ಬರ್ಡ್ಸ್. ಯಾಕೆ? ಎಲ್ಲ ಪಕ್ಷಿಗಳನ್ನು, ಕಾಗೆಗಳನ್ನ ಪೋಷಿಸೋದು ಯಾರು? ಯೋಬನಿಗೆ ಬರೆದ ಪುಸ್ತಕ 38ನೇ ಅಧ್ಯಾಯ 41ನೇ ವಾಕ್ಯ. ದ ಬುಕ್ ಆಫ್ ಜೋಬ್ 38, ಚಾಪ್ಟರ್ 38 ವರ್ಸ್ 41. 38:41. ತಮ್ಮ ಮರಿಗಳು ಗುಟುಕಿಲ್ಲದೆ ಅಲೆಯುತ್ತಾ ದೇವರಿಗೆ ಮೊರೆ ಇಡುವಾಗ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು? ಯಾರು ಮೊರೆ ಇಡೋದಂತೆ? ಸೊ ಯಾವಾಗೆಲ್ಲ ಕಾಗೆ ಕೂಗುತ್ತೋ ಅದು ನಿಮ್ಮನ್ನು ಕರೀತಾ ಇಲ್ಲ ಅಂತ ತಿಳ್ಕೊಳ್ಳಿ. ಕಾ ಅಂದರೆ ಅದು ನಿನಗಲ್ಲ, ದೇವ್ರಿಗೆ ಮೊರೆ ಇಡ್ತಾಯಿತ್ತಂತೆ. ಓ ಮೈ ಗಾಡ್. ಯಾವಾಗೆಲ್ಲ ಪಕ್ಷಿ ಅಂದರೆ ಅದು ನಿನಗೆ ಮೊರೆ ಇಡ್ತಾ ಇಲ್ಲ. ನೀನು ಬೇಕಾದ್ರೆ ಮನೇಲಿ ಇಟ್ಟಿರೋ ಲವ್ ಬರ್ಡ್ಸ್ ಗೂಡು ಹಾಕಿದ್ಯಲ್ಲ, ಗಿಣಿ ಲವ್ ಬರ್ಡ್ಸನ್ನು ಕೂಡ ಹಾಕಿಬಿಟ್ಟು ನೀನು ದೇವ್ರ ಥರ ಪೋಷಿಸ್ತಾ ಇದೆಯಲ್ಲ, ಅದು ಒಂದು ವೇಳೆ ನಿನ್ನನ್ನು ಕರಿತೈತೆ ಅಂತ ನೀನು ಯೋಚನೆ ಮಾಡುವ. ನೋ 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 ಇಟ್ ಕಾಲ್ಸ್ ಗಾಡ್. ನೋಡಿ, ಕ್ರೈ ಟು ಮೀ ಫಾರ್ ಫುಡ್. ಇಟ್ಸ್ ಕ್ರೈಂಗ್ ಟು ಗಾಡ್. ಎಲ್ಲ ಕಾಗೆಗಳು, ಎಲ್ಲ ಪಕ್ಷಿಗಳು ದೇವ್ರು ನೋಡಿ ಮೊರೆ ಇಡ್ತಾಯಿತ್ತಂತೆ. ಸೊ ಕಾಗೆಗಳ ಮೊರೆಯನ್ನೇ ಕೇಳುವಂಥ ದೇವರು. ಕಾಗೆ ಭಾಷೆನೇ ಅರ್ಥ ಆಗುತ್ತೆ, ಮಕ್ಕಳ ಭಾಷೆ ಅರ್ಥ ಆಗಲ್ವಾ? ಏನಪ್ಪ ನೀನು ಮಾತಾಡ್ತಾ ಇದೆಯಾ? ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೂ ಅವರ್ ಗಾಡ್ ಈಸ್. ಈಗ ದೇವ್ರ ವಾಕ್ಯ ಹೇಳುತ್ತೆ, ಕಾಗೆಗಳನ್ನು, ಕಾಗೆ ಪ್ರಾರ್ಥನೆಗಳನ್ನು, ಕಾಗೆ ಶಬ್ದವನ್ನು ಸಹ ಕೇಳಿಸ್ಕೊಳ್ಳೋ ದೇವರು. ನೀನು ಈ ರೀತಿಯೇ ಪ್ರೇಯರ್ ಮಾಡು, ಹಿಂಗೇ ಪ್ರೇಯರ್ ಮಾಡು, ಹಂಗೇ ಮಾಡಿಲ್ಲ. ಫೆಲೋಶಿಪ್, ಆ ದೇವರೊಂದಿಗಿರುವಂಥ ಆ ಐಕ್ಯತೆಯೇ ಎಲ್ಲನೂ ತಗೊಂಬರೋದು. ಹೊಸ ಒಡಂಬಡಿಕೆಯಲ್ಲಿ ಅದಕ್ಕೆ ಕೆಲವರು ಕೇಳ್ತಾರೆ, ಪಾಸ್ಟರ್ ಎಷ್ಟೊತ್ತು ನಾನು ಪ್ರೇಯರ್ ಮಾಡಬೇಕು, ಎಷ್ಟು ಅವರ್ ಪ್ರೇಯರ್ ಮಾಡಬೇಕು, ಹೆಂಗೆಲ್ಲ ಪ್ರೇಯರ್ ಮಾಡಬೇಕು? ಈಗ ನಾನು ಹೇಳ್ತೀನಿ. ಒಂದು ಹೋಟ್ಲಿಗೆ ಹೋಗ್ತೀರಾ, ಹೋಟ್ಲಲ್ಲಿ ನಿಮ್ಮನ್ನು ಡೋರ್ ಓಪನ್ ಮಾಡಿ ಹೇಳ್ತಾರೆ, ವೆಲ್ಕಮ್ ಸರ್. ಚಿಕ್ಕ ಹೋಟ್ಲಲ್ಲಿ ಯಾರು ಹೇಳಲ್ಲ ಬಿಡಿ, ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಹೋದಾಗ ಅವ್ರೇನು ಹೇಳ್ತಾರೆ? ಸರ್ ಪ್ಲೀಸ್ ವೆಲ್ಕಮ್ ಅಂತ ಹೇಳ್ತಾರೆ. ಹೋಗ್ಬೇಕಾರೆ ಸರ್ ಯು ಹ್ಯಾವ್ ಟು ಸಿಟ್ ಓನ್ಲಿ ಫಾರ್ ಹಾಫ್ ಆನ್ ಅವರ್ ಅಂತ ಯಾರಾದ್ರು ಹೇಳ್ತಾರೆ? ಯು ಆರ್ ಅಲೌಡ್ ಟು ಸಿಟ್ ಫಾರ್ 1 hour ಅಂತ ಯಾರಾದರೂ ಹೇಳ್ತಾರೆ? ಇಲ್ಲ. ಒಳಗಡೆ ಹೋಗಿದ ತಕ್ಷಣ ಅವ್ರು ಏನಕ್ಕೆ ವೆಲ್ಕಮ್ ಸರ್ ಅಂತ ಹೇಳ್ತಾರೆ? ನೀನು ಒಳಗಡೆ ಹೋಗಿ ಮೆನು ತಗೋ, ನೋಡು, ಏನು ಬೇಕೋ ನೋಡು, ಏನು ಬೇಕಾದರೂ ಆರ್ಡ್ರ್ ಮಾಡು, ಏನು ಬೇಕಾದ್ರೂ ತಿನ್ನು, ಎಷ್ಟೊತ್ತು ಬೇಕಾದ್ರೂ ಕುಂತ್ಕೋ. ಯಾವಾಗ ನೀನು ಹೊರಗಡೆ ಬರಬೇಕು? ಹೊಟ್ಟೆ ತುಂಬಿ ತೃಪ್ತಿ ಆಗಿದ ಮೇಲೆ ಬಾ ಅಂತ ಹೋಟ್ಲವನು ಅದಕ್ಕೆ ನಿನಗೆ ಡೋರ್ ತೆಗ್ದು ವೆಲ್ಕಮ್ ಸರ್ ಅಂತ ಹೇಳ್ತಾರೆ. ನೀನು ಪ್ರೇಯರಲ್ಲಿ ಎಷ್ಟೊತ್ತು ಪ್ರೇಯರ್ ಮಾಡಬೇಕು ಅಂತ ಕೇಳಲ್ಲ, ನಿನಗೆ ತೃಪ್ತಿ ಆಗೋಷ್ಟು ಪ್ರೇಯರ್ ಮಾಡು. ಕೆಲವರು ಹೋಗಿದ ತಕ್ಷಣ ಬಂದುಬಿಡ್ತಾರೆ, ಯಾಕಂದರೆ ಅವ್ರ ಹೊಟ್ಟೆ ಒಂದೇ ಇಡ್ಲಿಗೆ ಕೆಪಾಸಿಟಿ, 2 ಇಡ್ಲಿ ಕೆಪಾಸಿಟಿ. ಕೆಲವ್ರು ತಿಂತಾ ಇರ್ತಾರೆ ನೋಡಿ, ಅವ್ರನ್ನ ಬಫೆಗೆಲ್ಲಾದ್ರೆ ಕರ್ಕೊಂಡು ಹೋಗ್ಬಿಟ್ರೆ, ಬಾರ್ಬಿಕ್ಯೂ ನೇಷನ್ ಕರ್ಕೊಂಡು ಹೋಗ್ಬಿಡಿ. ಬಾರ್ಬಿಕ್ಯೂ ನೇಷನ್ಗೆ ಹೋದ್ರೆ ಹೆಂಗೆ ಮಾಡ್ತಾರೆ ಗೊತ್ತಾ? ಯಾರೂ ರೈಸ್ ಹಾಕ್ಕೊಳ್ಳಲ್ಲ ಫಸ್ಟು. ಯಾಕೆ ಗೊತ್ತಾ? ರೈಸ್ ತಿಂದರೆ ಹೊಟ್ಟೆ ತುಂಬ. ಫಸ್ಟು ಪ್ರಾನ್ಸ್, ಫಸ್ಟು ಫಿಶ್ ಫ್ರೈ, ಫಸ್ಟು ಮಟನ್. ನೋಡಿ ಇವ್ರು ಒಂದು ಕಡೆ ಇರಲ್ಲ, ಈ ತಿನ್ನೋರನ್ನ ಒಳಗಡೆ ಎತ್ಕೊಂಡು ಬಿಟ್ಟುಬಿಡಿ. ಅವ್ರು ನೋಡಿ ಅಲ್ಲೇ ಇರ್ತಾರೆ, ಅದು ಎತ್ಕೊಂಡು ಇದು ಎತ್ಕೊಂಡು ಇದು ಎತ್ಕೊಂಡು ಎಲ್ಲ ಕುಂತ್ಕೊಂಡು ತಿಂದುಬಿಡು. ತಿರ್ಗಾ ಇನ್ನೊಂದು ರೌಂಡು ಹುಡ್ಕಾಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ಎಷ್ಟು ಬೇಕಾದರೂ ತಿಂಗಳು. ಅದಕ್ಕೆ ಒಂದು ಹೋಟ್ಲಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಟೇಕ್ ವಾಟ್ ಯು ವಾಂಟ್, ಈಟ್ ವಾಟ್ ಯು ಟೇಕ್. ಟೇಕ್ ವಾಟ್ ಎವರ್ ಯು ವಾಂಟ್, ಬಟ್ ಪ್ಲೀಸ್ ಈಟ್ ವಾಟ್ ಯು ಟೇಕ್.
ಸೊ ನಾವು ಒಂದು ಬಫೆ ಒಳಗಡೆ ಹೋಗಿದ ತಕ್ಷಣ ಇದು ಅದು ಪ್ರಾರ್ಥನೆ ಅನ್ನೋದು ಹಂಗೆ. ನೀನು ಒಳಗಡೆ ಹೋಗ್ಬಿಟ್ರೆ ಇಷ್ಟೊತ್ತೇ ಪ್ರೇಯರ್ ಮಾಡಬೇಕಾ ಪಾಸ್ಟರ್, 2 ಇಡ್ಲಿಯಲ್ಲೇ ವಾಪಸ್ ಓಡಿ ಬಂದುಬಿಡ್ಲಾ? ನೀನು ಒಳಗಡೆ ಹೋದಲ್ಲ, ನಿನಗೆ ಎಷ್ಟು ಹೊಟ್ಟೆ ತುಂಬ ತಿನ್ನಬೇಕೋ ಅಷ್ಟು ಹೊಟ್ಟೆ ತುಂಬ ತಿಂದುಬಿಟ್ಟು ನೀನು ಆಚೆ ಬಾ. ಯಾಗೊತ್ತಾ, ಪ್ರಾರ್ಥನೆ ಅನ್ನೋದು ನಿನಗೆ ತೃಪ್ತಿ ಆಗೋಷ್ಟು ಪ್ರೇಯರ್ ಮಾಡಬೇಕು. 1 ಅವರೇ ಪ್ರೇಯರ್ ಮಾಡಬೇಕು, 10 ನಿಮಿಷನೇ ಪ್ರೇಯರ್ ಮಾಡಬೇಕು, 1.5 ಅವರೇ ಪ್ರೇಯರ್ ಮಾಡಬೇಕು. ಕೆಲವ್ರು ಹೇಳ್ತಾರೆ 1 ದಿನಕ್ಕೆ 2 ಅವರ್ 40 ನಿಮಿಷ ಪ್ರೇಯರಲ್ಲಿ ಕುಂತ್ಕೊಬೇಕಂತ. ಯಾಕಂದರೆ ಅವತ್ತಿನ ಟೈತ್ ಅಂತೆ ಅದು. ಕೆಲವು 2 hours 40 minutes ಇಸ್ ಎ ಟೈತ್. ಡೈಲಿ 2 hours 40 minutes ನೀನು ಕುಂತ್ಕೊಂಡ್ರೆ ಸಿಸ್ಟಮ್ ಹ್ಯಾಂಗ್ ಆಗಿಬಿಡುತ್ತೆ. ಯು ಕಾಂಟ್ ಪ್ರೇ. ಹೋಗಲ್ಲ. ನಾನು ಹೇಳ್ಬಿಡ್ತೀನಿ, ಈ ವಾರ ಎಲ್ಲ ಇವತ್ತಿನಿಂದ ಭಾನುವಾರದಿಂದ ಬರೋ ಭಾನುವಾರವರೆಗೂ ಎಲ್ಲರೂ 2 hour 40 ನಿಮಿಷ ಕರೆಕ್ಟಿಗೆ ದೇವ್ರ ಸಮ್ಮುಖದಲ್ಲಿ ಕುಂತ್ಕೊಳ್ಳಿ ಅಂತ ಹೇಳಿದ್ರೆ ನೀವೇನು ಮಾಡ್ತೀರ ಗೊತ್ತಾ? ಪ್ರೇಯರ್ ಮಾಡಿ 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 ಟಯರ್ಡ್ ಆಗಿ ಸುಸ್ತಾಗಿ ಅಪ್ಪ ಬರೋವಾರ ಬಂದುಬಿಟ್ಟು ಪಾಸ್ಟರ್ ಪ್ರೇಯರ್ ಮಾಡಿದ್ರ ಆಮೇನ್ ಅಂತೀರ. ಏಕೆ? ಇನ್ನು ಕೆಲವರು ಪ್ರೇಯರ್ಗೆ ಉತ್ತರನೇ ಕೊಡ, ಪ್ರೇಯರ್ ಮಾಡಿದ್ರ ಯಾಕೆ? ಹೋಮ್ವರ್ಕ್ ಜಾಸ್ತಿ ಆಯಿತು. ನೋಡಿ, ಮಕ್ಕಳಿಗೆ ಹೋಮ್ವರ್ಕ್ ಜಾಸ್ತಿ ಕೊಟ್ಬಿಟ್ರೆ ಏನು ಮಾಡ್ತಾರೆ ಗೊತ್ತಾ? ಅವರು ಮಲಗಿಸ್ಬಿಟ್ಟು ಅಮ್ಮ ಹೋಮ್ವರ್ಕ್ ಬರೀತಾ ಇರ್ತಾರೆ. ನೀನು ಮಲ್ಕೋ, ನಾನು ಬರೀತೀನಿ. ಇವರಮ್ಮ ಅದೇ ಮಗಳ ಹ್ಯಾಂಡ್ ರೈಟಿಂಗ್ ಥರನೇ ನೋಡ್ಕೊಂಡು ಆದ್ರೂ ಒಳಗಡೆ ಹೋದರೆ ಟೀಚರ್ ಕಂಡು ಹಿಡಿತಾರೆ, ಹೂ ರೋಟ್ ದಿಸ್. ಸೊ ಇದೆಲ್ಲ ಯಾಕೆ ನಡೀತದೆ ಗೊತ್ತಾ? ಟೂ ಮಚ್ ಹೆವಿ ಪ್ರೆಷರ್, ಹೋಮ್ವರ್ಕ್ ಜಾಸ್ತಿ. ನೋಡಿ, ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಲ್ಲೆಲ್ಲ ಬಂದ್ಬಿಟ್ಟು ಹೋಮ್ವರ್ಕ್ ಜಾಸ್ತಿ ಕೊಡೋದಿಲ್ಲ. ಅವ್ರಿಗೆ ಲ್ಯಾಪ್ಟಾಪೆಲ್ಲ ಇಟ್ಬಿಟ್ಟಿರ್ತಾರೆ, ದೇ ವಿಲ್ ಟೀಚ್. ಹೋಮ್ವರ್ಕ್ ಬಂದ್ಬಿಟ್ಟು ಅಷ್ಟು ಇರೋದಿಲ್ಲ. ಇಲ್ಲಿ ಲೋಕಲಲ್ಲಿ ಬಂದ್ಬಿಟ್ಟು ರಾತ್ರಿ ಮಲಗಿ ಎದೊಳಕ್ಕೂ ಟೈಮ್ ಬಿಡೋಲ್ಲ. ಇಷ್ಟು ಹೋಮ್ವರ್ಕ್ 10 times 100 times 50 times ಅಷ್ಟು ಬರ್ಸಿದ್ರೂ ಎಕ್ಸಾಮಲ್ಲಿ ಫೇಲು. ಯಾಕಂದರೆ ಅಷ್ಟು ಯಾಕೋದ ಓವರ್ ಪ್ರೆಷರ್ ಕೊಟ್ಟರೆ ತಲೆಯಲ್ಲಿ ಏನು ನಿಲ್ಲಲ್ಲ. ಪ್ರಾರ್ಥನೆ ಅನ್ನೋದು ಅಷ್ಟೇ, ಓವರ್ ಪ್ರೆಷರ್ ಕೊಟ್ಬಿಟ್ರೆ ನೀನು ಏನು ಪ್ರೇಯರ್ ಮಾಡ್ತಾಯಿದ್ದೆ ಗೊತ್ತಿಲ್ಲ. ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. 2 hour ಆಯಿತಾ, 2 hour ಆಯಿತಾ, 2 hours ಆಯಿತಾ, ಫಿಲಿಪ್ ಅಷ್ಟು ಹೇಳ್ಬಿಟ್ರು 1 hour ಸೋತ್ರ 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 ಮೊಬೈಲ್ ಎತ್ಕೊಳ್ಳೋದು ಸೋತ್ರ ಸೋತ್ರ ಸೋತ್ರ. ಯಾಕಂದ್ರೆ ಇರಿಟೇಟ್. ಇಷ್ಟೆಲ್ಲ ಸೋತ್ರ ಹೇಳಿದ್ರು 15 minutes ಓಡಿರೋದು, 15 ನಿಮಿಷಕ್ಕೆ ಮೇಲೆ ಓಡಿರಲ್ಲ. ಡೋಂಟ್ ಪ್ರೇ ವಿತ್ pressure, pray with pleasure. Praying is my pleasure. Thank you so much ಅಂದರೆ ನಾವೇನು ಹೇಳ್ತೀವಿ? It's okay, it's my pleasure ಅಂತೀವಲ್ಲ. ಸೊ praying is not pressure, it's my pleasure. ಅದಕ್ಕೇನೆ ದೇವ್ರು ಯಾರು ಅಂತ ನಮ್ಗೆ ಗೊತ್ತಾಗಬೇಕು. ನಾನು ಹೇಳ್ತೀನಿ, ದೇವರು ನಿಮಗೆ ಚೆನ್ನಾಗಿ ಅರ್ಥ ಆಗಿಬಿಟ್ರೆ ನೀವು ಪ್ರೇಯರ್ ಮಾಡ್ತಾ ಇದ್ರೆ 2 hours ಆಗಿಬಿಡ್ತೈತೆ, ಕೆಲವೊಂದು ಟೈಮೇ 3 hours ಆಗಿಬಿಡುತ್ತೆ. ದೆರ್ ಈಸ್ ನೋ ರಿಸ್ಟ್ರಿಕ್ಷನ್, ಟೈಮಿಂಗೇ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ 1 ಗಂಟೆ ಆದರೂ ಪ್ರಾರ್ಥನೆ ಮಾಡ್ತೀಯಾ ಅಂತ ಆ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿನ ಇಟ್ಕೊಂಡಿರೋದನ್ನು ಹೇಳ್ತಾ ಇರ್ತಾರೆ. ಪ್ರೇಯರ್ಗೆ ಇನ್ನೊಂದು ಮೀನಿಂಗ್ ಇದೆ ನೋಡಿ, ರೆವಲ್ಯೂಷನ್ 8:4, ಪ್ರಕಟಣೆ 8:4. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗೊಳಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ನೋಡಿ, ಧೂಪದ ಹೊಗೆಯು, ಎಲ್ಲರೂ ಹೇಳಿ, ಪ್ರಾರ್ಥನೆ ಅನ್ನೋದೇನು? ಪ್ರಾರ್ಥನೆ ಅನ್ನೋದು ಧೂಪದ ಹೊಗೆ ಅಂತೆ. ಏನು ಹೇಳಿದೆ ಇಂಗ್ಲೀಷಲ್ಲಿ? ಸ್ಮೋಕ್ ಆಫ್ ದಿ ಎಸೆನ್ಸ್. ಸ್ಮೋಕ್, ಇನ್ಸೆನ್ಸ್. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಪ್ರೇಯರ್ ಈಸ್ ವೆರಿ ವೆರಿ ಡೇಂಜರಸ್. ಇನ್ನೊಂದೇನು ಹೇಳ್ತಾರೆ ಗೊತ್ತಾ? ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ. ಯಾಕೆ ಗೊತ್ತಾ? ಆ ಹೊಗೆ ಸೇದೋರ್ಗಿಂತ ಪಕ್ಕದಲ್ಲಿ ಒಬ್ರು ಕುಂತಿರ್ತಾರೆ ನೋಡಿ, ಹೊಗೆನೇ ಸೇದ್ದೇ ಇರೋರು, ಅವ್ರಿಗೆ ಬೇಗ ಎಫೆಕ್ಟ್ ಆಗಿಬಿಡ್ತದೆ. ಇವರು ಉಫ್ ಅಂತ ಊದ್ತಾರೆ ಮುಖಕ್ಕೆ, ಇವರು ಸುಮ್ಮನೆ ಕುಂತಿರ್ತಾರೆ ನೋಡಿ, ಅವ್ರಿಗೆ ಕೆಮ್ಮಲ್ ಬಂದುಬಿಡ್ತಿದೆ. ಊದ್ತಾ ಇರೋನು ಓದ್ತಾ ಇರ್ತಾನೆ, ಆದರೆ ಪಕ್ಕದಲ್ಲಿ ಕುಂತಿರೋರು ಕೆಮ್ತಾ ಇರ್ತಾರೆ. So smoking is injurious to health. Prayer is very, very dangerous. So when you pray, when you sit in the presence, it affects others. Prayer affects others. ನಾನು ಹೇಳಿಲ್ಲ, ಬೈಬಲ್ ಹೇಳುತ್ತೆ ನೋಡಿ, ಸ್ಮೋಕ್ ಅಂತೆ. Prayer is a smoke. Prayer is a smoke. ಏನು ಪಾಸ್ಟರ್, ಇವತ್ತು ನಾನು ಪ್ರೇಯರ್ಗೆ ಅಂತ ಬಂದರೆ ನೀವು ಸಿಗರೇಟ್ಗೂ ಪ್ರೇಯರ್ಗೂ ಒಟ್ಟಿಗೆ ಹೋಲಿಸ್ಬಿಟ್ಟು ಇವತ್ತು ಸ್ಮೋಕಿಂಗ್ ಅಂದ್ಬಿಟ್ರಿ.
ನೋಡಿ, ಸ್ಮೋಕ್ ಅಫೆಕ್ಟ್ಸ್ ಅದರ್ಸ್, ಪ್ರೇಯರ್ ಅಫೆಕ್ಟ್ಸ್ ಅದರ್ಸ್. ಬಿಕಾಸ್ ವೆನ್ ಯು ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಅದು ಎಲ್ಲ ಕಡೆನೂ ಅಟ್ಮಾಸ್ಫಿಯರ್ ಚೇಂಜ್ ಮಾಡ್ತಾ ಇರ್ತದೆ. ಓ ಮೈ ಗಾಡ್. ಅದಕ್ಕೇ ಪ್ರಾರ್ಥನೆ ಅನ್ನೋದು ನಮಗೆ ಬರ್ಡನ್ ಆಗಿಬಿಡ್ಬಾರ್ದು. ಪ್ರಾರ್ಥನೆ ಏನಾಗ್ಬಿಡ್ಬಾರ್ದು? ನಮಗೆ ಬರ್ಡನ್ ಆಗಬಾರ್ದು. ನೋಡಿ, ಪ್ರಾರ್ಥನೆ ಅಂದರೆ ಹೆಂಗೆ ಗೊತ್ತಾ? ಅದೊಂಥರ ಒಂದು ಬಂದೂಕಲ್ಲಿ ಗುಂಡಿಟ್ಟು ಕೊಡೋ ಥರ ನಮಗೆ. ಏನಕ್ಕೆ ಕೊಟ್ಟಿರೋದು ಅದು? ನನಗೆ ವಿರುದ್ಧವಾಗಿ ಬರುವಂಥ ಕಾಯಿಲೆಗಳು, ನನಗೆ ಅಪೋಸಿಟಾಗಿ ಬರುವಂಥ ಪಾವರ್ಟಿ, ನನಗೆ ವಿರುದ್ಧವಾಗಿ ಬರುವಂಥ ಎಲ್ಲ ಅಪಾಯಗಳು. ಗನ್ ಕೊಟ್ಟಿರೋದು ಅತ್ತೆಗಾಗಿ ಮಾವಾಗಾಗಿ ಅಲ್ಲ, ಹೆಂಡ್ತಿಗೋ ಗಂಡನಿಗೋ ತೋರಿಸಿ ಪ್ರೇಯರ್. ಪಾಸ್ಟರ್, ನಾನು ಪ್ರೇಯರಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ನೋಡಿ, ಪ್ರಾರ್ಥನೆ ಅನ್ನೋದು ನನಗೆ ವಿರೋಧವಾಗಿ ಬರುವಂಥ ಎಲ್ಲ ಕ್ರಿಯೆಗಳನ್ನ ಲಯಪಡಿಸೋದಕ್ಕೆ ಇದು ಒಂದು ಬಂದೂಕಿದ್ದಂಗೆ, ಒಂದು ಗನ್ ಇದ್ದಂಗೆ. ಇವತ್ತು ಪ್ರೀಚಿಂಗ್ ಏನು ಮಾಡಿಬಿಡ್ತು ಗೊತ್ತಾ? ಗನ್ನನ್ನು ಹಿಂಗಿಡೋದಕ್ಕೆ ಬದಲಾಗಿ ಪ್ರಾರ್ಥನೆ ಹೆಂಗೆ ಮಾಡಿಬಿಡ್ತು ಅಂದರೆ ಹಿಂಗೆ ತಿರ್ಗಿಸ್ಬಿಟ್ರು. ಗನ್ ಹೆಂಗಿದೆ ಇವಾಗ? ಬಿ ಕೇರ್ಫುಲ್, ಹುಷಾರು, ನೀನೇನಾದರೂ ಮಾಡಿದ್ರೆ ಅಂತ ಒಂದೇ ಅಂಕ ಅಷ್ಟೇ. ಕಮ್ಯೂನಿಯನ್, ಬಿ ಕೇರ್ಫುಲ್, ಏನಾದರೂ ಅಪ್ಪಿತಪ್ಪಿ ತಪ್ಪಾಗಿ ಎತ್ತುಬಿಟ್ರೆ ಅಷ್ಟೇ. ಕಮ್ಯೂನಿಯನ್ ಸರಿಯಾಗಿ ಎತ್ತಿಲ್ಲ ಅಂದರೆ. ಸೊ ಗನ್ನನ್ನು ನಮ್ಮ ಕಡೆ, ಬಂದೂಕನ್ನು ನಮ್ಮ ಕಡೆ ತಿರ್ಗಿಸಿರೋದ್ರಿಂದ ಇವತ್ತು ಪ್ರೇಯರ್ ಭಯ ಆಗ್ತೈತೆ. ಸರಿಯಾಗಿ ಮಾಡಿಲ್ಲ ಅಂದರೆ ದೇವ್ರು ಎಲ್ಲಿ ಶೂಟ್ ಮಾಡಿಬಿಡ್ತಾರೆ. ಕಮ್ಯೂನಿಯನ್ ಸರಿಯಾಗಿ ತೊಗೊಂಡಿಲ್ಲ ಅಂದರೆ ಭಯ ಆಗ್ತೈತೆ, ಎಲ್ಲಿ ದೇವ್ರು ಶೂಟ್ ಮಾಡಿಬಿಡ್ತಾರೆ. ಅಪ್ಪ, ಇವತ್ತು ನನ್ನ ಪ್ರಾರ್ಥನೆ, ನನ್ನ ಪ್ರೀಚಿಂಗು ಬಂದೂಕನ್ನು ಕರೆಕ್ಟಿಗೆ ತಿರುಗಿಸಿ, ನಿನಗೆ ವಿರುದ್ಧವಾಗಿರುವಂಥ ಅಪೋಸಿಷನ್, ನಿನಗೆ ವಿರುದ್ಧವಾಗಿರುವಂಥ ಕಾಯಿಲೆ, ನಿನಗೆ ವಿರುದ್ಧವಾಗಿರುವಂಥ ದರಿದ್ರ, ನಿನಗೆ ವಿರುದ್ಧವಾಗಿರುವಂಥ ಸಾಲಗಳನ್ನ ಶೂಟ್ ಮಾಡು. ಕಮಾನ್. ಓ ಮೈ ಗಾಡ್, ಹಲ್ಲೆಲೂಯಾ. ಯು ಕ್ಯಾನ್ ಎಂಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. 1 Peter 4:7, 1 ಪೇತ್ರನ ಬರೆದ ಪುಸ್ತಕ 4:7. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿವೆ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ನಾವು ಅಂತ್ಯಕಾಲದಲ್ಲಿದ್ದೀವಿ. ಯಾವ ಮಿನಿಸ್ಟ್ರಿ ನಮ್ಮದು? ಎಂಡ್ ಟೈಮ್ ಮಿನಿಸ್ಟ್ರಿ. ನಮ್ಮ ತಾತನ ಕಾಲದಿಂದ ಇದನ್ನೇ ಹೇಳ್ತಾವ್ರೆ. ಯಾವ ಟೈಮ್ ಇದು? ಎಂಡ್ ಟೈಮ್. ಜೀಸಸ್ ಈಸ್ ಕಮಿಂಗ್ ಸೂನ್, ಜೀಸಸ್ ಈಸ್ ಕಮಿಂಗ್ ಸೂನ್ ಅಂತ ಒಂದು ಲ್ಯಾಂಡ್ ತೊಗೊಂಡಿಲ್ಲ, ಒಂದು ಮನೆ ತೊಗೊಂಡಿಲ್ಲ, ಎಲ್ಲ ಹೋಯ್ತು. ಇವತ್ತೊಂದು ವೇಳೆ ದೇವ್ರು ಬಂದರೆ ಅಂತ ಹೇಳಿನೇ ನಮಗೆ ಇವತ್ತು ದೇವ್ರು ಬರ್ತಾರೆ ಅಂತ ಒಂದು 30-40 ಸೈಟ್ ತೊಗೊಳ್ದೇ ಥರ ಮಾಡಿಬಿಟ್ರು ಪ್ರೀಚಿಂಗಲ್ಲಿ. ಒಂದು ಒಳ್ಳೆ ಬಟ್ಟೆ ಹಾಕಕ್ಕೆ ಬಿಟ್ಟಿಲ್ಲ. ಬಿಕಾಸ್ ಇವತ್ತು ನೈಟ್ ದೇವ್ರು ಬರ್ತಾರೆ ಅಂತೇಳಿ ಚೆನ್ನಾಗಿ ಬಟ್ಟೆ ಹಾಕಕ್ಕೆ ಬಿಟ್ಟಿಲ್ಲ, ರೆಡಿ ಆಗಕ್ಕೆ ಬಿಟ್ಟಿಲ್ಲ, ಒಡವೆ ಹಾಕಕ್ಕೆ ಬಿಟ್ಟಿಲ್ಲ, ಸ್ಟೈಲಾಗಿರೋಕ್ಕೆ ಬಿಟ್ಟಿಲ್ಲ, ಜಾಲಿಯಾಗಿರೋಕ್ಕೆ ಬಿಟ್ಟಿಲ್ಲ, ಸಂತೋಷವಾಗಿ ಆನಂದವಾಗಿರೋಕ್ಕೆ ಬಿಟ್ಟಿಲ್ಲ. ಯಾವಾಗಲೂ ಆಲ್ವೇಸ್ ಸೀರಿಯಸ್. ಟೆನ್ಷನ್ ಪ್ಲೀಸ್, ಬಿ ಕೇರ್ಫುಲ್. ಹಿಂಗೆ ಹೇಳಿ ಕ್ರಿಶ್ಚಿಯಾನಿಟಿ ಅನ್ನೋದೇ ಹಂಗೆ ಒಂದು ಜಾಯ್ಫುಲ್ ಇಲ್ಲದೇ ಇರೋ ಒಂದು ಲೈಫ್ ಥರನೇ ಮಾಡಿಬಿಟ್ರು. ನಾನೇನು ಹೇಳ್ತೀನಿ ಅಂದರೆ, ಅವರ್ ಗಾಡ್ ಈಸ್ ಸೋ ಗುಡ್. ಇವತ್ತು ಕನ್ನಡ ಪ್ರೀಚಿಂಗ್ ಕೇಳಿರೋರು ಎಲ್ಲರಿಗೂ ಅರ್ಥ ಆಗುತ್ತೆ. ಇವತ್ತು ಒಂದು 2-3 ವಾಕ್ಯನೇ ನಾನು ಜಾಸ್ತಿ ವಾಕ್ಯ ಕೊಟ್ಟಿಲ್ಲ, ಆದರೆ ಈ ವಾಕ್ಯದಲ್ಲಿ ನಾನು ಕೊಟ್ಟಿರುವಂಥ ಎಕ್ಸಾಂಪಲಲ್ಲೇ ನಮ್ಮ ದೇವರು ಎಷ್ಟು ಒಳ್ಳೆಯವರು ಅನ್ನೋದನ್ನು ನೀವು ತಿಳ್ಕೊಂಡಿರ್ತೀರ. ಖಂಡಿತವಾಗಲೂ ಈ ವಾಕ್ಯಗಳು, ಇವತ್ತು ನಾನು ಕೊಟ್ಟಿರೋ ವಾಕ್ಯಗಳು ನಿನ್ನ ಲೈಫ್ನೇ ಚೇಂಜ್ ಮಾಡುವಂಥದ್ದಾಗಿರುತ್ತೆ. ಯಾವುದಕ್ಕೆ ಎಂಡು? ನಿನ್ನ ಸಾಲಕ್ಕೆ ಎಂಡು, ನಿನ್ನ ಕಷ್ಟಕ್ಕೆ ಎಂಡು, ನಿನ್ನ ಕಣ್ಣೀರಿಗೆ ಎಂಡು. ನೀನು ಪಟ್ಟಂಥ ವೇದನೆಗೆಲ್ಲ ಒಂದು ಎಂಡು ಬರುತ್ತೆ. ನಿನ್ನ ಲೈಫಲ್ಲಿ ನೀನು ಎಷ್ಟು ಕಷ್ಟ ಅನುಭವಿಸ್ತೋ, ಎಷ್ಟು ವೇದನೆ ಅನುಭವಿಸ್ತೋ, ಅದಕ್ಕೆಲ್ಲ ದೇವರು ಒಂದು ಎಂಡು ಇಟ್ಟಿದ್ದಾರೆ. ಓ ಮೈ ಗಾಡ್. ಕ್ಲಿಯರ್ ಮೈಂಡ್. NIV ಟ್ರಾನ್ಸ್ಲೇಷನ್ ಚೆನ್ನಾಗಿ ಹೇಳುತ್ತೆ, ದ ಎಂಡ್ ಆಫ್ ಆಲ್ ಥಿಂಗ್ಸ್ ಈಸ್ ನಿಯರ್, ದೇರ್ ಫೋರ್ ಬಿ ಕ್ಲಿಯರ್. ಇರೋದ್ರಲ್ಲೇ ಮನುಷ್ಯನಿಗೆ ಸಂತೋಷ ಯಾವುದು ಹೇಳಿ ನೋಡೋಣ? ಇರೋದ್ರಲ್ಲೇ ಸಂತೋಷ ಏನು ಗೊತ್ತಾ? ಇನ್ನೊಬ್ಬರನ್ನ ಸಂತೋಷ ಪಡಿಸೋದೇ ಮನುಷ್ಯನಿಗೆ ಇರೋ ಸಂತೋಷ. ನನ್ನಿಂದ ಇನ್ನೊಬ್ಬರು ಸಂತೋಷ ಪಡ್ತಾ ಇದ್ದಾರೆ ಅಂದರೆ ಅದೇ ನನಗೆ ಸಂತೋಷ. ಯು ನೋ ವಾಟ್ ಈಸ್ ಜಾಯ್? ಟು ಮೇಕ್ ಅದರ್ಸ್ ಜಾಯ್. ನನಗೊಂದು ಖುಷಿ ಆಗ್ಬಿಡ್ತಂದ್ರೆ ಇನ್ನೊಬ್ಬರನ್ನ ಕರ್ಕೊಂಡು ಬಾ 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 ಬಾ, ಇವತ್ತು ನಾನು ಖುಷಿಯಾಗಿದ್ದೀನಿ, ಬಾ ಎಲ್ಲಾದರೂ ಹೋಟ್ಲಿಗೆ ಹೋಗೋಣ, ಬಾ ಎಲ್ಲಾದರೂ ಹೋಗಿ ಊಟ ಮಾಡೋಣ, ಬಾ ಎಲ್ಲಾದರೂ ಬಾ, ನೀನು ತಗೋ. ನೋಡಿ, ನಾವೇನಾದರೂ ಬಟ್ಟೆ, ನೀನೊಂದು ಬಟ್ಟೆ ತಗೋ, ಅವ್ರು ಹಾಕ್ಬಿಟ್ಟು ಚೆನ್ನಾಗಿದೆಯಾ,
ಚೆನ್ನಾಗಿದೆ ಅಂತ ನಿಮ್ಗೆ ತೋರಿಸ್ತಾರೆ ನೋಡ್ರಿ, ಚೆನ್ನಾಗಿದೆ. ಅದರಲ್ಲಿರೋ ತೃಪ್ತಿ, ಸಂತೋಷ ಬೇರೆ ಯಾವುದ್ರಲ್ರಿ ಐತೆ. ಇವಾಗ ಯಾರಿಗೋ ಒಂದು 500 ರೂಪಾಯಿ ಕೊಡ್ತೀವಿ, ಅವರು ಅಯ್ಯೋ ತುಂಬ ಸಂತೋಷಮ್ಮ, ಗಾಡ್ ಬ್ಲೆಸ್ ಯು. ಇವತ್ತು ಊಟ ಹಾಕಿದ ತಕ್ಷಣ ಅವ್ರು ತಿಂದುಬಿಟ್ಟು ಅಪ್ಪ ತುಂಬ ಹೊಟ್ಟೆ ಹಸಿತಾಯಿತು, ಟೈಮಿಗೆ ಊಟ ಕೊಟ್ರಿ, ಅಪ್ಪ ತುಂಬ ಖುಷಿ ಆಯಿತು, ದೇವ್ರು ನಿಮ್ಮನ್ನು ಆಶ್ವಸ್ಲಮ್ಮ ಅಂತ ಹೇಳ್ತಾರೆ ನೋಡ್ದ. ಆಹಾ, ಇನ್ನೊಬ್ರಿಗೆ ಹಾಕಿ ನೋಡೋದ್ರಲ್ಲಿ, ಇನ್ನೊಬ್ರಿಗೂ ಕೊಟ್ಟು ನೋಡೋದ್ರಲ್ಲಿ, ಅದಕ್ಕೇ ನಾನು ಈ ಸೇವೆನ ಸಂತೋಷ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನನಗೆ ದೇವ್ರು ಕೊಟ್ಟಿರೋ ಈ ಸಂತೋಷನ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ, ಫೇಸ್ಬುಕ್ಕಲ್ಲಿ ಹೇಳ್ತಾ ಇದ್ದೀನಿ. ಯಾಕೋದಾ, ಐ ಆಮ್ ಜಾಯ್ಫುಲ್. ಸೊ ಮಂಗಳೂರಲ್ಲಿ, ಚಿತ್ರದುರ್ಗದಲ್ಲಿ, ಆಮೇಲೆ ಚಿಕ್ಕಮಂಗ್ಳೂರಲ್ಲಿ, ಎಲ್ಲೆಲ್ಲ ಹುಬ್ಳಿ, ಧಾರವಾಡ, ಉಡುಪಿ, ಬೀದರು, ಈ ಕಡೆ ಎಲ್ಲ ಕಡೆನೂ ಪಾಸ್ಟರ್ ನಿಮ್ಮ ಪ್ರಸಂಗ ಅಷ್ಟು ಚೆನ್ನಾಗಿತ್ತು ಅಂತ ಹೇಳಿದಾಗ ನನಗೇನು ಖುಷಿ ಆಗೋದು ಗೊತ್ತಾ, ಅಪ್ಪ ಇಷ್ಟು ಜನ ನಾನು ಖುಷಿ ಪಡಿಸ್ತೀನ, ಇದಕ್ಕಿಂತ ಏನು ಸಂತ. ಅದಕ್ಕೆ ತಗೋಪ್ಪ ಇನ್ನೂ ಸ್ವಲ್ಪ ಯೂಟ್ಯೂಬಲ್ಲಿ ಇನ್ನೂ ಬೆಸ್ಟಾಗಿ ಬಂದು, ಇನ್ನೂ ನೀಟಾಗಿ ರೆಡಿಯಾಗಿ, ಇನ್ನೂ ಸೌಂಡ್ ಸಿಸ್ಟಮ್ ಎಲ್ಲ ಇಟ್ಟು, ಇನ್ನೂ ಇಲ್ಲಿ ಕ್ಯಾಮ್ರಾ ಎಲ್ಲ ಇಟ್ಟು, ಎಲ್ಲ ನೋಡಿ ಮ್ಯೂಸಿಕ್ ಎಲ್ಲ ಇಟ್ಟು, ಕೊಯರ್ನ ಇಟ್ಟು, ಮೈಕ್ಸ್ ಎಲ್ಲ ಇಟ್ಟು, ಅಲ್ಲಿ ಟಿ ವಿ ಇಟ್ಟು, ಇದನ್ನೆಲ್ಲ ಇಷ್ಟು ಪ್ರಯಾಸಪಟ್ಟು ನಾನು ಮಾಡೋದೇನು ಗೊತ್ತಾ, ಟು ಮೇಕ್ ಅದರ್ಸ್ ಹ್ಯಾಪಿ. ನಾನು ಇಷ್ಟೆಲ್ಲ ಅರೇಂಜ್ ಮಾಡಿ, ಇಲ್ಲೆಲ್ಲ ಸೌಂಡ್ ಹಾಕಿ, ಇಲ್ಲೆಲ್ಲ ಸ್ಪೀಕರ್ ಹಾಕಿ ನಿನಗೆ ಭಯ ಹಾಕಿಸ್ತಾ ಇದ್ದೀನಿ ಅಂದರೆ ಏನಕ್ಕೆ ಬೇಕು ಈ ಸ್ಪೀಕರ್ಸ್? ಎತ್ತು ಬಿಸಾಕು. ಏನ್ರಿ, ನನ್ನಿಂದ ಒಬ್ರು ಅಳ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ ಅಂದರೆ ಏನಕ್ಕೆ ಬೇಕಾ ಪ್ರೀಚಿಂಗು? ಇವತ್ತು ನನ್ನ ಪ್ರೀಚಿಂಗು ನಿನ್ನ ಅಳಿಸೋ ಥರ ಇಲ್ಲ, ನಗಾಡೋ ಥರ, ವಾವ್ ಅಂತ ದೇವ್ರನ್ನ ಸ್ತುತಿಸೋ ಥರ. ಓ ಮೈ ಗಾಡ್. ಸೊ ಇನ್ನೂ ಸಂತೋಷ ಪಡಿಸೋದಕ್ಕೆ ಇನ್ನೂ ಎಕ್ಸ್ಟ್ರಾ ಕ್ಯಾಮ್ರಾ ತೊಗೊಳ್ತೀನಿ. ಟೋಟಲಿ ನಮ್ಮ ಚರ್ಚಲ್ಲಿ 7 ಕ್ಯಾಮ್ರಾಸ್ ಬರಬೇಕು, ಇನ್ನೂ 7 ಕ್ಯಾಮ್ರಾ ಬರಬೇಕು. ಹೋದ ವಾರ ಹೇಳಿದ್ದೀನಿ, ನಾವು ಇನ್ನೂ ಟ್ರಾನ್ಸ್ಪೋರ್ಟ್ ವೆಹಿಕಲ್ ತೊಗೊಬೇಕು. ನೋಡಿ, ಇಲ್ಲಿ ದೂರದಿಂದ ಬರೋರಿಗೆ ನಮ್ಮ ಚರ್ಚ್ ಸ್ವಲ್ಪ ಕನ್ಫ್ಯೂಷನ್. ಹೋದ ವಾರನೂ ಒಂದು ಸಿಸ್ಟರ್ ಕೇಳಿದ್ರು, ಯಾಕೆ ಪಾಸ್ಟರ್ ಬಸ್ಸೇ ಇಲ್ಲದಿರೋ ಕಡೆ ಚರ್ಚ್ ಇಟ್ಬಿಟ್ಟಿದ್ದೀರಾ? ಸರಿಗೆ ಬಸ್ ಇಲ್ಲ, ಸರಿಯಾಗಿ ಅಲ್ಲಿ ನಮಗೆ ಲೊಕೇಶನ್ನೇ ಕನ್ಫ್ಯೂಸ್ ಆಗುತ್ತೆ, ಅಲ್ಲಿ ಇಟ್ಬಿಟ್ಟಿದ್ದೀರಲ್ಲ ಅಂತ. ಸೊ ಅದು ನಾನು ಯೋಚನೆ ಮಾಡಿದೆ, ಹೌದಲ್ವಾ, ಸರಿಯಾಗಿ ನಮಗೆ ಲೊಕೇಶನ್ ಸರಿಯಾಗಿ ಕಾಣಿಸ್ತಾ ಇಲ್ವಲ್ಲ. ಆಮೇಲೆ ನಾನು ಮಸಿ ಹತ್ರ ಹೇಳಿದೆ, ಈ ಥರ ಶಾಂತಿ ಲೇಔಟ್ ಪಿಕಪ್ ಪಾಯಿಂಟ್ ಇಡಮ್ಮ, ಯಾರಾದರೂ ಹೊಸದಾಗಿ ಊರಿಂದ ಬರ್ತಾರೆ ಅಂದರೆ ಶಾಂತಿ ಲೇಔಟ್, ಕೆ ಆರ್ ಪುರದಿಂದ ಶಾಂತಿ ಲೇಔಟ್ ಬರೋಕ್ಕೆ ಹೇಳು, ಅಲ್ಲಿಂದ ನಾವು ಇನ್ನೊಂದು ಗಾಡಿ ಕಳ್ಸೋಣ. ಈಗಾಗಲೇ 3 ಗಾಡಿ ಹೋಗಿ ಪಿಕಪ್ ಬರ್ತಾಯಿದೆ, ನಮ್ಗೆ ಇದು ಸಾಲಲ್ಲ, ಇನ್ನೂ ತುಂಬ ಬೇಕು. ಹೋದ ವಾರ ನಾನು ಹೇಳಿದೆ, ಇನ್ನೂ ಒಂದು 2 ಗಾಡಿ ಈ ವರ್ಷ ಬರಬೇಕು ನಮ್ಮ ಚರ್ಚಿಗೆ. 2 ಟ್ರಾನ್ಸ್ಪೋರ್ಟ್ ವೆಹಿಕಲ್ ವಿ ನೀಡ್. ಇನ್ನು ಅನೇಕ ಭಾಗಗಳಿಂದ, ಹೊಸ ಕಡೆಯಿಂದ ಇಲ್ಲಿ ಹುಡ್ಕೊಂಡು ಬಂದೇ ಬರ್ತಾರೆ. ಆಮೇಲೆ ತುಂಬ ಜನ ಬರ್ತಾರೆ. ಆಮೇಲೆ ಬಂದ್ಬಿಟ್ಟು ನಮಗೆ ವೆಹಿಕಲ್ ಬೇಕು. ಸೊ ಇದೆಲ್ಲ ಏನಕ್ಕೆ ನೋಡಿ, ಇವಾಗ 2 ಗಾಡಿ ಬೇಕು ಅಂದಿದ ತಕ್ಷಣ ನಾನು ಪಾವರ್ಟಿ ಮಾತಾಡ್ತಾ ಇದ್ದೀನಿ. ಏನು ಬೇಡ ನಿನಗೆ, ದೇವ್ರು ನಿನ್ನೇನು ಆಶ್ವಾಸೋದಿಲ್ಲ ಅಂತ ನಾನು ಪ್ರೀಚ್ ಮಾಡಿಬಿಟ್ಟು ಯಾರಾದರೂ ಗಾಡಿ ಕೊಡಿಸ್ತಾರಾ? ಏನು ಹೇಳ್ತಾರೆ? ಯೇಸು ನಾಮದಲ್ಲಿ ನಡ್ಕೊಂಬರಲಿ ಪಾಸ್ಟರ್ ಅಂತಾರೆ ಅಲ್ವಾ? ಸೊ ನಾನೇನು ಪ್ರೀಚ್ ಮಾಡ್ತಾಯಿದ್ದೀನಿ ಅಂದರೆ, ನೀವು ಆಶೀರ್ವಾದವಾಗಿರಬೇಕು. ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಬೇಕಂದಿದ ತಕ್ಷಣ ಪಾಸ್ಟರ್ 1 ಲಕ್ಷ ನಾನು ಕೊಡ್ತೀನಿ, ಆ ಗಾಡಿಗೆ ಎಷ್ಟಾಗುತ್ತೆ 2 lakhs ನಾನು ಕೊಡ್ತೀನಿ ಅನ್ನೋಷ್ಟು ದೇವ್ರು ನಿನ್ನನ್ನು ಆಶ್ವಾದಿಸಬೇಕು. ಆಮೇಲೆ ಪಾಸ್ಟರ್ ನಾನು ಒಂದು ಕ್ಯಾಮ್ರಾ ಕೊಡಿಸ್ತೀನಿ ನಿಮ್ಮ ಚರ್ಚಿಗೆ, ನಾನು ನಿಮ್ಮ ಚರ್ಚಿಗೆ ಒಂದು ಕ್ಯಾಮ್ರಾ ಕೊಡಿಸ್ತೀನಿ ಪಾಸ್ಟರ್, ನಾನು ನಿಮ್ಮ ಚರ್ಚಿಗೆ ಒಂದು ಜಾಗ ಕೊಡ್ತೀನಿ ಪಾಸ್ಟರ್, ನಾನು ನಿಮ್ಮ ಚರ್ಚಿಗೆ ಒಂದು ಚೆಕ್ ಕೊಡ್ತೀನಿ. ಈ ರೀತಿ ನೀವೆಲ್ಲ ಬ್ಲೆಸ್ಡ್ ಆಗಬೇಕು. ಈ ಪ್ರಸಂಗ ನಿನ್ನನ್ನು ಇದೇ ರೀತಿ ಆಶೀರ್ವದಿಸುತ್ತೆ. ಗಾಡ್ ಬ್ಲೆಸ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವತ್ತು ಹೊಸದಾಗಿ ಪ್ರೈಸ್ ದಿ ಲಾರ್ಡ್. ಆ್ಯಕ್ಚುಲಿ ನಾನು ಬಸವನಗುಡಿಯಿಂದ ಬರ್ತಾ ಇರೋದು. ಸೊ ಆ್ಯಕ್ಚುಲಿ ನನಗೆ ಪಾಸ್ಟರ್ ವಿಡಿಯೋ ನೋಡ್ತಾ ಇದ್ದೆ, ಸಡನ್ನಾಗಿ ನನಗೂ ಆಫೀಸಲ್ಲಿ ಸಿಚುವೇಶನ್ ಸೇಮ್ ಹಂಗೆ ಬಂತು. ಏನು ತಲೆ ಕೆಡಿಸ್ಕೊಂಬೇಡ, ಅದು ಎಷ್ಟೇ ಬೆಟ್ಟ ಅದೊಂದು ಹೇಳಿದ್ರು, ಬೆಟ್ಟನೂ ನಿಮಗೆ ಚಿಕ್ಕದಾಗಿ ಕಾಣಿಸುತ್ತೆ ಅಂತ. ಆ ಸ್ಕ್ರೀನ್ನ ನೋಡಿದ ತಕ್ಷಣ ನನಗದು ಏನೂ ಅನಿಸ್ಲೇ ಇಲ್ಲ. ಆಮೇಲೆ ಅದೇ ಒಂದು ಮೋಟಿವೇಶನ್ ಇಲ್ಲಿ ಬರೋಕ್ಕೆ. ನಾವು ಚಿತ್ರದುರ್ಗದಿಂದ ಬಂದೀವಿ ಪಾಶೆ. ಚಿತ್ರದುರ್ಗ ಚಿತ್ರದುರ್ಗದಾಗ ಚರ್ಚಿಗೆ ಹೋಗ್ತಾ ಇದ್ವಿ. ಮತ್ತು ಬೆಂಗಳೂರಿಗೆ ಬರ್ತಾ ಇದ್ದೆ. ದೂರ ಆಗ್ತತೆ ಅಂತ ಮನೆಗೆ ಕುತ್ಕೊಂಡು ಯೂಟ್ಯೂಬ್ ನೋಡ್ತಾ ಇದ್ದೆ. ಅವಾಗ ನಮ್ಮ ಅಳಿಯ ನೀವು ನಿಮ್ಮದು ನೋಡ್ರಿ ಅಂತಂದು ಹಾಕ್ಕೊಟ್ರು. ಅವಾಗಿಂದ ನಾನು ಬೆಳಗ್ಗೆ ಸಾಯಂಕಾಲ ಯೂಟ್ಯೂಬ್ನ ಬರೀ ನಿಮ್ಮದೇ ನೋಡ್ತೀನಿ. ವಾಕ್ಯ ಆ ಥರ ನಾನು 20 ವರ್ಷದ ಮೇಲಾಗೈತೆ ಯೇಸು ಸ್ವಾಮಿ ನಂಬಿ. ಯಾರು ಆ ಥರ ವಾಕ್ಯ ಕೊಡೋದೇ ನೋಡೇ ಇಲ್ಲ ನಾನು ಇದುವರೆಗೂ. ಇವರು ಕೋಲಾರದಿಂದ ಬಂದಾರೆ. ಕೋಲಾರದಿಂದ ಬಂದಿದ್ದೀವಿ.
ಇವರು ನನಗೆ ವಾಕ್ಯ ಕಳಿಸಿದ್ರು, ಇದು ತುಂಬ ಚೆನ್ನಾಗಿದೆ ನೋಡಮ್ಮ ಅಂತ. ನಾನು ಏನಾದರೂ ಸ್ವಲ್ಪ ಕಷ್ಟ ಬರೋಷ್ಟೊಳಗಡೆ ಇವ್ರು ನನಗೆ ಕಾಲ್ ಮಾಡಿ ಇದು ಮಾಡ್ತಾಯಿದ್ದೆ. ಇವರು ಫಿಲಿಪ್ ಪಾಸ್ಟರ್ ಅಂತ, ಇವ್ರ ವಾಕ್ಯ ನೋಡೋದು ತುಂಬ ಮನಸ್ಸಿಗೆ ಸಮಾಧಾನ ಬರುತ್ತೆ ಅಂತ ಹೇಳಿ ನನಗೆ ವಾಕ್ಯ ಲಿಂಕ್ ಮಾಡಿದರು. ತುಂಬ ಚೆನ್ನಾಗಿರುತ್ತೆ ಪಾಸ್ಟರ್. ನನಗೆ ವಾಕ್ಯ ನೋಡ್ತಾ ಇದ್ದರೆ ಆನಂದವಾಗಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟು ಚೆನ್ನಾಗಿ ವಾಕ್ಯ ಕೊಡ್ತೀರ ಪಾಸ್ಟ್ರೆ. ಇಲ್ಲಿಗೆ ಬರೋವಾಗ ಯಾವಾಗ ನೋಡೋಣ ನಿಮ್ಮ ಮುಖ, ಯಾವಾಗ ನೋಡೋಣ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಬಂದು ಒಂದು ವರ್ಷದಿಂದ ಚರ್ಚಿಗೆ ಬಂದಿಲ್ಲ ನಾನು. ನಿಮ್ಮ ವಾಕ್ಯ ನೋಡೇ ನಾನು ಆಶೀರ್ವಾದ ಹೊಂದ್ಕೊಂತ ಇದ್ದೀನಿ. ಇಲ್ಲಿಗೆ ಬಂದಿರೋದು ಭಾಳ ಖುಷಿ. ನಿಮ್ಮನ್ನು ನೋಡಿದ್ದು, ನಿಮ್ಮಲ್ಲಿರೋ ವಾಕ್ಯ ನನಗೆ ಭಾಳ ಇಷ್ಟ. ನೀವು ಹೇಳೋ ವಾಕ್ಯನೇ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಆಮೇಲೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.